ಅವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಅಪ್ಪರ ಮೂಲಕವಾಗಿ ದೇವರು ಕೆಲವೊಂದು ಅಂಶಗಳನ್ನು ನಮಗೆ ತಿಳಿಸಿದ್ದಾರೆ ಮತ್ತು ಬಿಡುಗಡೆ, ಸ್ವಸ್ಥತೆ ಪ್ರಾರ್ಥನೆಯನ್ನು ದೇವರು ಮಾಡಿದ್ದಾರೆ. ಅದಕ್ಕಾಗಿ ದೇವರು ವಂದಿಸುವಂತರಾಗಿದ್ದೇವೆ. ಈ ಸಮಯದಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ವಾಕ್ಯದ ಮೂಲಕವಾಗಿ ಓದುವಾರ ಯಾವ ವಾಕ್ಯವನ್ನು ನೆನಪು ಮಾಡಿಕೊಳ್ಳ್ರಿ. ಈ ಸಮಯದಲ್ಲಿ ಯಾವ ವಾಕ್ಯವನ್ನು ನೀವು ಕಲಿತಿದ್ರಿ ಓದುವಾರ? ಅಪ್ಪರು ಸಂಗಡವಾಗಿ ದೇವರು ಯಾವ ವಿಷಯಗಳ ಕುರಿತಾಗಿ ಮಾತಾಡಿದ್ರು ಮರೆತಿದ್ದೀರಾ? ಆ ಉಪದೇಶ ನಮಗೆ ಆಶೀರ್ವಾದಗಳನ್ನು ಕೊಡುವಂಥದ್ದಾಗಿದೆ. ಆ ಉಪದೇಶವನ್ನು ನಾವು ಮರಿಬಾರದು. ಆ ಉಪದೇಶ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸುವಿನ ನಾಮದಲ್ಲಿ ಎಲ್ಲರನ್ನ ವಂದಿಸುತ್ತಾ ಈ ಒಂದು ಸೆರ್ಮನನ್ನು ಪ್ರಾರಂಭ ಮಾಡೋಣ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕವಾದಂಥ ಸಂಗತಿಗಳನ್ನು ನಾವು ಮರೆಯುವುದು ಉಂಟು. ಆದರೆ ಸತ್ಯವೇದ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ, ಹೇಳ್ತಾ ಇದೆ, ನೀವು ಕೆಲವು ಸಂಗತಿಗಳನ್ನು ಈ ಲೋಕದಲ್ಲಿ ಜೀವಿಸುವಾಗ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಮರೆಯಲಾರದಂಥ ಸಂಗತಿಗಳು 7 ಇದಾವೆಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಅನೇಕರು ಅನೇಕವಾದ ಸಂಗತಿಗಳನ್ನು, ವಿಷಯಗಳನ್ನು ಮರೆತು ಬಿಡ್ತಾರೆ. ಹೋದ ವರ್ಷದಲ್ಲಿ ದೇವರು ಮಾಡಿದಂಥ ಅದ್ಭುತಗಳನ್ನು ಮರೆತು ಬಿಡ್ತಾರೆ. ಹೋದ ವಾರ ಏನು ಊಟ ಮಾಡಿದ್ವಿ ಅಂತೇಳಿ ಕೇಳಿದ್ರೆ ಕೆಲವೊಬ್ಬರಿಗೆ ನೆನಪೇ ಇರೋದಿಲ್ಲ. ಹೋದ ವಾರ ಎಲ್ಲಿಗೆ ಹೋಗಿದ್ವಿ, 1 ತಾಸು ಮುಂಚೆ ಏನು ಆಲೋಚನೆ ಮಾಡಿದ್ವಿ ಅಂತೇಳಿ ಕೇಳಿದ್ರು ಕೂಡ ನೆನಪನ್ನ ಶಕ್ತಿ ಕೆಲವೊಬ್ಬರಿಗೆ ಇರೋದಿಲ್ಲ. ಪ್ರಿಯರೇ, ಆದರೆ ವಾಕ್ಯ ಹೇಳ್ತಾ ಇದೆ, ನೀವು ಕೆಲವೊಂದು ಸಂಗತಿಗಳನ್ನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಮರೆಯಲಾರದೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನೆನಪಿನ ಶಕ್ತಿ ಬಹಳ ಮುಖ್ಯ. ಯಾವುದಾದ್ರೂ ನೀವು ಮರಿ ಲೋಕದಲ್ಲಿ ಇರುವಂಥ ಸಮಯದಲ್ಲಿ, ಆದರೆ ಈ 7 ಸಂಗತಿಗಳನ್ನು ಯಾವತ್ತಿಗೂ ಕೂಡ ನೀವು ಮರಿಬಾರದು. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಯಾವ ಸಂಗತಿಯನ್ನು ನೀವು ಮರಿಬಾರದು ಅಂದರೆ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. 2ನೇ ತಿಮೋಥೆಯನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ದಾವೀದನ ವಂಶದವನಾಗಿರುವಂಥ ಯೇಸು ಕ್ರಿಸ್ತನನ್ನು ನೀನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. 2 ತಿಮೋಥಿ ಚಾಪ್ಟರ್ 2 ವರ್ಸ್ 8. ಒಂದ್ಸಾರಿ ಓದ್ತೀರಿ ಯಾರಾದರೂ ಬೇಗ? ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೋ. ಇದೇ ನಾನು ಸಾರುವ ಸುವಾರ್ತೆ. ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಯೇಸು ಕ್ರಿಸ್ತನಂದ್ರೆ ಯಾರೆಂಬುದಾಗಿ ನೀವು ಗ್ರಹಿಸಿಕೊಂಡಿದ್ದೀರಿ. ಯೇಸು ಅಂದ್ರೆ ಯಾರೆಂಬುದಾಗಿ ನೀವು ತಿಳಿದುಕೊಂಡಿದ್ದೀರಿ. ಪರಲೋಕದಲ್ಲಿರುವಂಥ ದೇವರು ನರ ಅವತಾರಿಯಾಗಿ ಯೇಸು ಕ್ರಿಸ್ತನು ಎನ್ನುವಂಥ ನಾಮಧೇಯದ ಮೂಲಕವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ಆ ದೇವರು ನರ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಯಾಕೆ ನರ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬರಬೇಕಂದ್ರೆ, ಆ ನರ ಮನುಷ್ಯರು ಮಾಡಿರ್ತಕ್ಕಂಥ ಪಾಪವನ್ನ ತೊಳೆದು ಹಾಕಬೇಕಾದ್ರೆ ದೇವರು ಮನುಷ್ಯನಾಗಿ ಬರಬೇಕು ಎಂಬುದಾಗಿ ಆದಿಯಲ್ಲಿಯೇ ಯೋಜನೆಯನ್ನ, ಸಂಕಲ್ಪವನ್ನ ದೇವರು ಮಾಡಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿವಸ ಅನೇಕರು ಯೇಸು ಕ್ರಿಸ್ತನನ್ನ ಯಾವುದೋ ಒಬ್ಬ ಕುಲದ ದೇವರು, ಮತದ ದೇವರು, ಧರ್ಮದ ದೇವರು, ಯಾವುದೋ ಒಂದು ದೇಶದ ದೇವರು ಎಂಬುದಾಗಿ ನೆನೆಸ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಯೇಸು ಯಾರು ಎಂಬುದಾಗಿ. ಹಲ್ಲೆಲೂಯಾ. ಅವರು ತಪ್ಪಾದ ಅಭಿಪ್ರಾಯಗಳು ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ. ಅದರ ಸಲುವಾಗಿ ತಿಮೋಥೆಯನೇ, ಒಂದು ವೇಳೆ ನೀನು ಯೇಸುವನ್ನ ಮರೆಯಲಾರದೆ ನೀನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲೇಬೇಕೆಂಬುದಾಗಿ ನಿಜಕುಮಾರನಾಗಿರ್ತಕ್ಕಂಥ ತಿಮೋಥೆಯನಿಗೆ ಪೌಲನು ಸ್ಪಷ್ಟವಾಗಿ ಏನ್ ಮಾಡ್ತಾ ಇದ್ದಾನ್ರಿ, ತಿಳಿಸ್ತಾ ಇದ್ದಾನೆ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ಮಾನವ ಜನಾಂಗದಲ್ಲಿ ದಾವೀದನ ವಂಶದವನಾಗಿ ಬಂದಿರುವಂತ ಯೇಸು ಕ್ರಿಸ್ತನನ್ನು ನೀನು ಜ್ಞಾಪಕ ಮಾಡಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಜನರು ತಮ್ಮನ್ನ ಕರೆದಿರ್ತಕ್ಕಂಥ ದೇವರನ್ನ ಬೇಗನೆ ಏನ್ ಮಾಡ್ತಾರೆ, ಮರೆತು ಬಿಡ್ತಾರೆ. ಪ್ರಿಯರೇ, ಇಸ್ರಾಯೇಲರು ಕೂಡ ಅದೇ ಪರಿಸ್ಥಿತಿಗೆ ಅವರು ಒಳಗಾಗಬೇಕಾಯಿತು. ಸತ್ಯವೇದ ಹೇಳ್ತಾ ಇದೆ, ಕೀರ್ತನೆ ಗ್ರಂಥಗಳಲ್ಲಿ ಕೀರ್ತನೆಗಾರನು ಬರಿತಾ ಇದ್ದಾನೆ, ಅವರು ತಮ್ಮ ದೇವರನ್ನ ಮರೆತೇ ಬಿಟ್ರಂತೆ. ಹಲ್ಲೆಲೂಯಾ. ಯಾರನ್ನು ಮರೆತ್ರಿ?
ಯಾವ ದೇವರು ಅವರನ್ನ ಕರೆದನು, ಯಾವ ದೇವರು ಅವರನ್ನ ಬಿಡುಗಡೆ ಮಾಡಿದನು, ಯಾವ ದೇವರು ಅವರಿಗೆ ಉಡುವುದಕ್ಕೆ ವಸ್ತ್ರಗಳನ್ನ, ತಿನ್ನುವುದಕ್ಕೆ ಆಹಾರವನ್ನ ಕೊಟ್ಟನು, ಆ ದೇವರನ್ನೇ ಅವ್ರು ಏನ್ ಮಾಡಿದ್ರಂತೆ ಮರೆತು ಬಿಟ್ರು. 106ನೇ ಕೀರ್ತನೆ 22ನೇ ವಚನ ದೇವರ ವಾಕ್ಯ ನಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂದ್ರೆ, ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನ ನಡೆಸಿದ ತಮ್ಮ ರಕ್ಷಕನಾದ ದೇವರನ್ನ ಮರೆತೇ ಬಿಟ್ಟರು. ಹಲ್ಲೆಲೂಯಾ. ಐಗುಪ್ತ ದೇಶದೊಳಗಡೆಯಿಂದ ಇಸ್ರಾಯೇಲರು ಹೊರಗಡೆ ಬರಬೇಕಾದ್ರೆ ಎಷ್ಟು ಶೋಧನೆಗಳು, ಎಷ್ಟು ವ್ಯಾಧಿಗಳು, ಎಷ್ಟು ಭಯಂಕರವಾದಂತಹ ಪರಿಸ್ಥಿತಿ, ಸಮಸ್ಯೆಗಳು, ರಾಜನಿಂದ ಎಂತಹ ಪರಿಸ್ಥಿತಿಗಳನ್ನು ಎದುರುಗೊಂಡಾಗಲೂ ಕೂಡ ದೇವರು ಅವರಿಗೆ ಯಾವುದು ಕೂಡ ತಟ್ಟಲಾರದೆ, ಸೋಕಲಾರದೆ ಆ ಗೆರ್ಷೋನ್ ಪ್ರಾಂತದಲ್ಲಿರ್ತಕ್ಕಂಥ ತನ್ನ ಮಕ್ಕಳನ್ನ ಕಾಯ್ದು ಕಾಪಾಡಿ ನಡೆಸಿದಾಗಲೂ ಕೂಡ ಏನ್ ಮಾಡ್ತಾ ಇಲ್ಲ, ಇವರು ಆ ದೇವರನ್ನ ಮರೆತು ಬಿಟ್ಟರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರನ್ನ ನೀವು ಎಂದಿಗೂ ಕೂಡ ಮರಿಬಾರದು. ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮನುಷ್ಯರು ಮರೆತು ಬಿಡ್ತಾರೆ ದೇವರನ್ನ. ಹಲ್ಲೆಲೂಯಾ. ಮನುಷ್ಯರು ಏನ್ ಮಾಡ್ತಾರೆ, ದೇವರು ಮಾಡಿದಂತ ಮೇಲುಗಳನ್ನ, ಅದ್ಭುತ ಕಾರ್ಯಗಳನ್ನ, ಆತನು ಮಾಡಿದಂತ ಅತಿಶಯ ಕಾರ್ಯಗಳನ್ನ ತಮ್ಮ ಜೀವಿತದಲ್ಲಿ ಬೇಗನೆ ಏನ್ ಮಾಡ್ತಾರೆ, ಮರೆತು ಬಿಡ್ತಾರೆ ಪ್ರಿಯರೇ. ಆದ್ರೆ ವಾಕ್ಯ ಹೇಳ್ತಾ ಇದೆ, ದಾವೀದನ ವಂಶದಲ್ಲಿ ಬಂದಿರತಕ್ಕಂತ ಯೇಸು, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ ಲೋಕದಲ್ಲಿ ಈ ಒಂದು ಲೋಕದ ಪ್ರಕಾರವಾಗಿ ಮಾತಾಡಬೇಕಾದ್ರೆ ಯಾರೋ ಒಬ್ಬ ಅಧಿಕಾರಿಯನ್ನ, ಯಾವ ಒಬ್ಬ CM ಆಗಲಿ, PM ಆಗಲಿ, DC ಆಗಲಿ, AC ಆಗಲಿ ಒಂದು ಊರಿಗೆ ಭೇಟಿ ಕೊಡಬೇಕಾದ್ರೆ ಎಷ್ಟೋ ದಿವಸಗಳಿಂದ ಏನ್ ಮಾಡಿರ್ತಾರೆ, ಡೇಟನ್ನ ಫಿಕ್ಸ್ ಮಾಡಿರ್ತಾರೆ, ಕ್ಯಾಲೆಂಡರನ್ನ ಏನ್ ಮಾಡಿರ್ತಾರೆ, ಡೇಟನ್ನ ಫಿಕ್ಸ್ ಮಾಡಿರ್ತಾರೆ ಪ್ರೇರೆ. ಸೃಷ್ಟಿಕರ್ತನಾದ ದೇವರು ಭೂಮಿಗೆ ಇಳಿದು ಬರ್ಬೇಕಾದ್ರೆ ಆತ ಸುಮ್ಮನೆ ಬರ್ತಾನ? ಆತನು ಏನ್ ಮಾಡಿದಾನೆ, ಒಂದು ಯೋಜನೆಯನ್ನ ಮಾಡಿದಾನೆ. ಆತನು ಏನ್ ಮಾಡಿದಾನೆ, ಒಂದು ಸಂಕಲ್ಪವನ್ನ ಮಾಡಿದಾನೆ. ಆತನು ಏನ್ ಮಾಡಿದಾನೆ, ಒಂದು ಪರಿಪೂರ್ಣವಾಗಿರ್ತಕ್ಕಂಥ ನೀಲ ನಕ್ಷೆಯ ಯೋಜನೆಯನ್ನ ಸಿದ್ಧಪಡಿಸಿ ಆ ಯೋಜನೆಯ ಪ್ರಕಾರವಾಗಿ ಈ ಲೋಕಕ್ಕೆ ಆತನು ಏನ್ ಮಾಡಿದಾನ್ರಿ, ಹೊರಟು ಬಂದಿದ್ದಾನೆ ಪ್ರೇರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಲೋಕ ಕೆಟ್ಟೋಗಿರ್ಬೇಕಾದ್ರೆ, ಲೋಕ ಪಾಪದಲ್ಲಿ ಬಿದ್ದಿರಬೇಕಾದ್ರೆ, ಲೋಕದಲ್ಲಿರ್ತಕ್ಕಂಥ ಜನರೆಲ್ಲರೂ ನಶಿಸಿ ಹೋಗುವಂತ ರೀತಿಯಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಯಾವ ದೇವರನ್ನ ಅವರು ಮರೆತಿದ್ದಾರೋ ಆ ದೇವರನ್ನ ಈ ಭೂಲೋಕದಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಕೆಲವೊಂದು ವಿಷಯಗಳಲ್ಲಿ ಅವರು ಕಂಡುಕೊಂಡು ನಡೀತಾ ಇರಬೇಕಾದ್ರೆ ದೇವರು ಅವರನ್ನ ಬಂಡುತನಕ್ಕೆ ಏನ್ ಮಾಡಿದ್ರಂತೆ, ಒಪ್ಪಿಸಿ ಬಿಟ್ರಂತೆ. ಒಂದ್ಸರಿ ಹೇಳ್ತೀರಿ, 2 ಸರಿ ಹೇಳ್ತೀರಿ, 3 ಸರಿ ಹೇಳ್ತೀರಿ, ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀರಿ, ಇರಲಿ ಬಿಡ್ರಿ, ಇರೋದೇ ಹಿಂಗೆ. ಅದರಂಗ ದೇವ್ರ ವಾಕ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದ ಅಪೊಸ್ತಲರ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ದೇವರು ಅವರನ್ನ ಬಂಡುತನಕ್ಕೆ ಒಪ್ಪಿಸಿಬಿಟ್ಟನು. 1ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಕಾರಣ ಏನಂದ್ರೆ, ಅವರಿಗೆ ದೇವರು ಬೇಕಾಗಿಲ್ಲ. ಶಾರೀರಿಕವಾಗಿ ತೃಪ್ತಿಗಳವರಿಗೆ ಸಾಕು, ಶರೀರದಲ್ಲಿ ಬದುಕುವಂತ ಕಾರ್ಯಗಳವರಿಗೆ ಸಾಕು. ನಮಗೆ ನಮ್ಮ ಕೆಲಸನೇ ನಮಗೆ ದೇವ್ರು, ನಾನು ಕೆಲಸ ಮಾಡ್ಲಾರದೆ ದುಡಿಯೋದಕ್ಕೆ ಆಗುತ್ತಾ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೈಯನ್ನು ಕೊಟ್ಟ ದೇವರು ಕೈ ಕೊಡ್ಲಾರ್ದಿದ್ರೆ ದುಡಿಯೋಕ್ಕಾಗತ್ತಾ ನಿಮಗೆ? ಕಾಲು ಕೊಡ್ಲಾರ್ದಿದ್ರೆ ದುಡಿಯೋಕ್ಕಾಗತ್ತಾ? ಜೀವ ಇಡ್ಲಾರ್ದಿದ್ರೆ ದುಡಿಯೋಕ್ಕಾಗತ್ತಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರನ್ನ ಅನೇಕರು ಮರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕರು ಬಂಡುತನದಲ್ಲಿ ಬಿದ್ದು ಹೋದ್ರು. ಆ ಬಂಡುತನದಲ್ಲಿ ಇರ್ತಕ್ಕಂಥ ಮಧ್ಯದಲ್ಲಿ ಒಬ್ಬ ಬಂಡ ಅಂತಾನೆ ಹೇಳ್ಬೋದು, ವಿಗ್ರಹಾರಾಧಿಕನಂತಾನೆ ಹೇಳ್ಬೋದು, ಭಯಂಕರವಾಗಿರ್ತಕ್ಕಂಥ ಪಾಪದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ಹೇಳ್ಬೋದು. ಆ ವ್ಯಕ್ತಿಯನ್ನ ದೇವ್ರು ಏನ್ ಮಾಡಿದ್ರಿ, ಕರೆದ್ರು ಪ್ರಿಯರೇ. ಯಾರಾತ? ಅಬ್ರಹಾಂ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಬ್ರಹಾಮನನ್ನ ದೇವರು ಕರೆದು ಆತನನ್ನ ದರ್ಶಿಸಿ ಹೇಳ್ತಾ ಇದ್ರು, ಅಬ್ರಹಾಮನೇ, ನಾನೇ ಜೀವ ಸ್ವರೂಪನಾದಂತ ದೇವರು, ನೀನು ಪ್ರತ್ಯೇಕವಾಗಿ ಇರಬೇಕು, ನಾನು ನಿನಗೋಸ್ಕರವಾಗಿ ಹೊಸ ದೇಶವನ್ನ ಕಟ್ಟುತ್ತೇನೆ ಅಂತೇಳಿ. ಹಲ್ಲೆಲೂಯಾ. ಏನ್ ಕೊಡ್ತಾನಂತ ದೇವರು? ಹೊಸ ದೇಶ. ಹಲ್ಲೆಲೂಯಾ. ಹಳೇದಲ್ಲ. ಈಗ ಹೊಸ ಬಟ್ಟೆ ಹಾಕೊಂಡಿದೀವಿ, ಹಳೆ ಬಟ್ಟೆ ತಗೊಂಡು ನಾವು ತ್ಯಾಪಿಸ್ತೀವಿ ಅದಕ್ಕೆ. ಹಲ್ಲೆಲೂಯಾ. ಹೊಸದಾಗಿರ್ತಕ್ಕಂಥ ದ್ರಾಕ್ಷರಸ ಇಡಬೇಕಾದ್ರೆ ಹೊಸದಾಗಿರ್ತಕ್ಕಂಥ ಬುದ್ದಲಿನೇ ಬೇಕು. ಹಳೆ ಬುದ್ದಲಿ ಇಲ್ಲಿಟ್ರೆ ಆ ದ್ರಾಕ್ಷರಸ ಕೆಟ್ಟೋಗುತ್ತೆ, ಆ ಬುದ್ದಲಿ ಏನಾಗುತ್ತೆ, ಒಡೆದೋಗುತ್ತೆ. ಹೊಸದಕ್ಕೆ ಹೊಸದೇ ಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನಿನಗೊಂದು ದೇಶವನ್ನ ಕೊಡುತ್ತೇನೆ, ನೀನು ನಿನ್ನ ತಂದೆಯ ಮನೆಯನ್ನ, ನಿನ್ನ ಬಂಧು ಬಳಗದವರನ್ನ, ನೀನಿರ್ತಕ್ಕಂಥ ಸ್ಥಳವನ್ನ ಬಿಟ್ಟು ನೀನು ಹೊರಗಡೆ ಬಾ. ಹಿಂದೆ ಇರ್ತಕ್ಕಂಥದ್ದೆಲ್ಲ ನಿನ್ನದು ಪಾಪ ತುಂಬಿರ್ತಕ್ಕಂಥ ಜೀವಿತವಾಗಿದೆ, ಅದನ್ನ ಬಿಟ್ಟು ಬಾ ಎಂಬುದಾಗಿ ಹೇಳಿದಾಗ ದೇವರ ಆಜ್ಞೆಗೆ ಒಳಗುಟ್ಟಿರ್ತಕ್ಕಂಥ ಆ ಅಬ್ರಹಾಮ 12ನೇ ಅಧ್ಯಾಯ 3ನೇ ವಚನ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಬಂದನು, ಮಾಡಿದನು ಅಂತೇಳಿ.
ಪ್ರೈಸ್ ಲಾರ್ಡ್. ಆ ಅಬ್ರಹಾಮನ ಮೂಲಕವಾಗಿ ದೇವರು ಹೊಸದಾಗಿರ್ತಕ್ಕಂಥ ರೀತಿಯಲ್ಲಿ ಈ ಲೋಕಕ್ಕೆ ಕಾಲಿಡಬೇಕಂತೇಳಿ ಏನ್ ಮಾಡಿದನ್ರಿ, ಬಯಸಿದಾನೆ ಪ್ರಿಯರೇ. ಅಬ್ರಹಾಮನನ್ನ ಆರಿಸಿಕೊಂಡ ಕೆಟ್ಟು ಹೋಗಿರ್ತಕ್ಕಂಥ ಈ ಒಂದು ಜನಾಂಗದ ಮಧ್ಯದಲ್ಲಿ ಆ ಸಮಯದಲ್ಲಿ ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಮೂಲಕವಾಗಿ ಈ ಆಕಾಶದ ನಕ್ಷತ್ರಗಳನ್ನ ಲೆಕ್ಕಿಸುವುದಕ್ಕೆ ನಿನ್ನಿಂದ ಆದ್ರೆ ಲೆಕ್ಕಿಸು, ಅಷ್ಟು ಸಂತಾನ ನಿನಗೆ ಕೊಡ್ತೇನೆ. ಮರಳು ಸಮುದ್ರದಲ್ಲಿ ಇರ್ತಕ್ಕಂಥ ಉಸುಬನ್ನು ನೋಡು, ಅದನ್ನು ಲೆಕ್ಕಿಸುವುದಕ್ಕಾದ್ರೆ ನೀನು ಲೆಕ್ಕಿಸು, ಅಷ್ಟು ಸಂತಾನವನ್ನು ನಿನಗೆ ಕೊಡುತ್ತೇನೆ ಅಂತೇಳಿ. ಹಲ್ಲೆಲೂಯಾ. ದೇವರ ಅದ್ಭುತವಾಗಿ ಆ ಕಾರ್ಯವನ್ನ ಯಾರ ಜೀವಿತದಲ್ಲಿ ಮಾಡಿದರೆ, ಮಕ್ಕಳಾಗಲಾರದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಬ್ರಹಾಮನಿಗೆ. ಹಲ್ಲೆಲೂಯಾ. ಸಂತಾನ ಭಾಗ್ಯ ಇರಲಾರ್ದಂತ ಅಬ್ರಹಾಮನಿಗೆ ದೇವರು ತಾನು ಜೋಕ್ಯ ಮಾಡಿಕೊಂಡು ಅನ್ಯ ಸಂಪ್ರದಾಯದಲ್ಲಿ ಜೀವಿಸುವಂತ ಅಬ್ರಹಾಮನನ್ನ ಕರೆದು ತಾನು ಈ ಲೋಕಕ್ಕೆ ಬರಬೇಕಾದ್ರೆ ಎಲ್ಲರ ರೀತಿಯಲ್ಲಿ ಬರದೆ ಪರಿಶುದ್ಧನಾಗಿ ಆತನ ಏನ್ ಮಾಡಿದ, ಹೊರಟು ಬಂದ. ಹಲ್ಲೆಲೂಯಾ. ಆತನ ಹೆಂಗ್ ಹೊರಟು ಬಂದ, ಪರಿಶುದ್ಧನಾಗಿ ಹೊರಟು ಬಂದ ಪ್ರಿಯರೇ. ಅಬ್ರಹಾಮನಲ್ಲಿ ಮಾಡಿದಂತ ಆಶೀರ್ವಾದ ಕನ್ಯೆ ಮರಿಯಳು ಮತ್ತು ಯೋಸೇಫನ ಜೀವಿತದಲ್ಲಿ ದೇವರು ಏನ್ ಮಾಡಿದ್ರಿ, ನೆರವೇರಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ದೇವರು ದಾವೀದನ ವಂಶದಲ್ಲಿ ಬಂದಿದ್ದಾನೆ. ಅದು ಒಂದು ಏನು ನಮಗೆ ಅಡ್ರೆಸ್. ಹಲ್ಲೆಲೂಯಾ. ನಿಮ್ಮ ಮನೆತನ ಯಾವುದ್ರಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಿ, ನಿಮ್ಮ ತಂದೆಯವರ ಒಂದು ಏನಂತ ಹೇಳ್ತೀರಿ, ಅಡ್ಡ ಹೆಸರಾಗಲಿ ಇಟ್ಕೊಂಡಿರ್ತಕ್ಕಂಥ ಹೆಸರಾಗಲಿ ನೀವೇನ್ ಮಾಡ್ತೀರಿ, ಹೇಳ್ತೀರಿ. ಅದೇ ರೀತಿಯಾಗಿ ದಾವೀದನ ವಂಶದವನಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ. ಸ್ವತಃ ದೇವರಾಗಿರುವಂತ ಆತನು ನರ ಅವತಾರಿಯಾಗಿ ಬರುವುದಕ್ಕೋಸ್ಕರವಾಗಿ ಒಂದು ಜನಾಂಗವನ್ನ ಏರ್ಪಾಟು ಮಾಡಿಕೊಂಡಿದ್ದಾನೆ ಪ್ರಿಯರೇ. ಆ ಜನಾಂಗವೇ ಇಬ್ರಿಯರು, ಇಸ್ರಾಯೇಲರು. ಆ ಇಸ್ರಾಯೇಲರ ಮೂಲಕವಾಗಿ ಲೋಕಕ್ಕೆ ರಕ್ಷಣೆ ಬರುತ್ತೆ. ಆದರೆ ಬರುವಂತ ರಕ್ಷಣೆ ಅವರಿಗೆ ಮಾತ್ರ ಅಲ್ಲ, ಎಲ್ಲಾ ಜನಾಂಗಗಳಿಗೂ ಕೂಡ ಬರುವಂತದ್ದಾಗಿದೆ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಯೇಸು ಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಆ ಸಮಾರಿಯ ಸ್ತ್ರೀ ಸುಕಾರಿ ಎನ್ನುವಂತ ಗ್ರಾಮದಲ್ಲಿ ಇರಬೇಕಾದ್ರೆ ಬಾವಿಯ ಬಳಿಯಲ್ಲಿ ಹೇಳಿರ್ತಕ್ಕಂಥ ಮಾತು 22ನೇ ವಚನ, ಬರಬೇಕಾದ ರಕ್ಷಣೆ ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಹಲ್ಲೆಲೂಯಾ. ರಕ್ಷಣೆ ಎಲ್ಲಿ ಬರುತ್ತೆ, ಯಾರಿಂದ ಬರುತ್ತೆ, ಜೀವ್ಸ್ ಯೆಹೂದ್ಯರಿಂದ ರಕ್ಷಣೆ ಎನ್ನುವಂಥದ್ದು ಈ ಲೋಕಕ್ಕೆಲ್ಲ ಬರ್ಲಿಕ್ಕಿದೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರು. ಏನಂತ ಹೇಳಂದ್ರೆ, ಆ ದಾವೀದನ ವಂಶದವನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನಾಗಿರುವಂತ ಯೇಸು ಕ್ರಿಸ್ತನನ್ನ ನೀನು ಜ್ಞಾಪಕ ಮಾಡಿಕೋ. ಆತನನ್ನ ಯಾರೆಂಬುದಾಗಿ ಗ್ರಹಿಸಿಕೊಂಡಿದ್ದಿ. ಯಾವುದೋ ಒಂದು ಫೋಟೋದಲ್ಲಿ ಎಲ್ಲೋ ಒಂದು ಮೂರ್ತಿ ಮಾಡ್ಕೊಂಡು ಇಟ್ಟಿರ್ತಕ್ಕಂಥ ದೇವರು ಆತ ಅಲ್ಲ. ಹಲ್ಲೆಲೂಯಾ. ಆತನು ಸೃಷ್ಟಿಕರ್ತನಾದಂಥ ದೇವರು ಮನುಷ್ಯರನ್ನ ಹುಡುಕಿಕೊಂಡು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವ ರೀತಿಯಾಗಿ ಒಬ್ಬ ಅಧಿಕಾರಿ ಬರಬೇಕಾದ್ರೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೋ, ಅದೇ ರೀತಿಯಾಗಿ ದೇವರು ಬರಬೇಕಾದ್ರೆ ಒಂದು ಕಾಲವನ್ನ ನಿರ್ಣಯ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಪ್ರಕಾರವಾಗಿ ಪೌಲನು ಮಾತಾಡ್ತಾ ಇದ್ದಾನೆ. ನೋಡ್ರಿ ಒಂದ್ಸಾರಿ ಸತ್ಯವೇದ ಪುಸ್ತಕ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ರಿಂದ ಓದ್ರಿ. ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆವಾರ್ತೆಯವರ ಕೈ ಕೆಳಗಿರುವನು. ಹಾಗೆಯೇ ನಾವೂ ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧೆಗೆ ಅಧೀನರಾಗಿದ್ದೆವು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವರನ್ನ ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಆತನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ನಾವು ಎಲ್ಲರೂ ಕೂಡ ಪುರುಷ ಸಂತಾನಗಳು. ನಮ್ಮ ಹೆಸರಿನ ಮುಂದ್ಗಡೆ ನಮ್ಮ ತಂದೆ ಹೆಸರು ಇರುತ್ತೆ. ಕಾರಣ ಏನ್ರಿ, ನಮ್ಮ ತಂದೆ ನಮ್ಮ ತಾಯಿ ಕಲಿಯುವುದರ ಮೂಲಕವಾಗಿ ಮದುವೆ ಮಾಡಿಕೊಳ್ಳುವುದರ ಮೂಲಕವಾಗಿ ಹುಟ್ಟಿರ್ತಕ್ಕಂಥವರು ನಾವು. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಆಗಲ್ಲ. ಆತನು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದಿದ್ದಾನೆ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರ ಪವಿತ್ರಾತ್ಮನ ಪರಿಶುದ್ಧಾತ್ಮನ ನೆರಳು ಬಲ ಆಕೆಯ ಮೇಲೆ ಬಂದಾಗ ಆಕೆ ಗರ್ಭ ಧರಿಸಿದಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಮಾಡುವಂತ ಅದ್ಭುತ ಏನಂದ್ರೆ, ಯಾವುದು ಆಗಿರಲ್ಲೋ ಅದನ್ನ ಆಗುವಂತೆ ಮಾಡುವ ಆತ. ಹಲ್ಲೆಲೂಯಾ. ಅದ್ಭುತ ಅಂದ್ರೆ ಏನು,
ಯಾವ ಕಾರ್ಯ ನಡೆಯೋದಿಲ್ವೋ ಅದನ್ನು ನಡೆಯುವಂತೆ ಮಾಡುವ ದೇವರಾತ. ಅದರ ಸಲುವಾಗಿ ಮೃತ್ಯುಂಜಯ ಮಠಕ್ಕೆ ಅನೇಕರು ಯಾಕೆ ಬರ್ತಾ ಇದ್ದಾರೆ ಅಂದರೆ, ದೇವರು ಇಲ್ಲಿ ಅನೇಕ ಅದ್ಭುತ ಆಶ್ಚರ್ಯ ಪವಾಡ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಇಲ್ಲಿ ಎಷ್ಟೋ ಜನರು ನೊಂದು ಬೆಂದು ಹೋದಂಥ ಕುಟುಂಬಗಳು, ಕಣ್ಣೀರಿನಲ್ಲಿ ಇರ್ತಕ್ಕಂಥ ಕುಟುಂಬಗಳು, ಮಕ್ಕಳಾಗಲಾರದ ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥ ಕುಟುಂಬಗಳು, ಅನೇಕರಿಗೆ ದೇವರು ಏನು ಮಾಡಿದ್ದಾರೆ, ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅನೇಕರು ಕಣ್ಣೀರಿನಲ್ಲಿ ಬಂದಿರಬೇಕಾದ್ರೆ ಅವರ ಜೀವಿತದಲ್ಲಿ ಆತನು ಜೋಕೆ ಮಾಡಿಕೊಂಡು ಅವರಿಗೆ ಆಗದ ಕಾರ್ಯಗಳನ್ನು ದೇವರವರ ಜೀವಿತದಲ್ಲಿ ಮಾಡಿದ್ದಾನೆ ಪ್ರಿಯರೇ. ಅದೇ ಇಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಜನರ ಬಳಿಗೆ ಅವರು ಹೋಗಿದ್ದಾರೆ. ಹೋದಂಥ ಸಮಯದಲ್ಲಿ ಅವರು ಸ್ವಸ್ಥ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಏನೆಲ್ಲ ತಾಪತ್ರಯಗಳನ್ನು ಪಟ್ಟಿದ್ದಾರೆ, ಹಣವನ್ನು ಕೂಡ ನಷ್ಟ ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿ ಬಿಡುಗಡೆ ಆಗಲಿಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರೆ, ವೈದ್ಯರಿದ್ದಾರಲ್ರಿ, ವೈದ್ಯರ ಕಾರ್ಯ ಮಾಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ವೈದ್ಯರಿಂದ ಬಿಡಲ್ಪಟ್ಟಂತ 50 ಕುಟುಂಬಗಳು ಇಲ್ಲಿಗೆ ಬಂದಿದ್ದಾವೆ. ಹಲ್ಲೆಲೂಯಾ. ವೈದ್ಯರು ಹೇಳಿದ್ದಾರೆ, ಹೋಗ್ರಪ್ಪ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳನ್ನ ತಗೋರಿ ಅಂತೇಳಿ. ಹಲ್ಲೆಲೂಯಾ. ಅನುಭವಿಸಿದವರಿಗೆ ಗೊತ್ತಿರುತ್ತೆ ಹೆಂಗಂತೇಳಿ. ಹಲ್ಲೆಲೂಯಾ. ಬಾಯಿ ಮಾತಿನಿಂದ ಸುಲಭವಾಗಿ ಯಾರಾದರೂ ಏನಾದರೂ ಮಾತಾಡ್ಬೋದು, ಆದರೆ ದೇವರು ಮಾಡಿದಂಥ ಮೇಲು ಅವು ಎಂದಿಗೂ ಕೂಡ ಏನಲ್ಲ ಪ್ರಿಯರೇ, ಅಳೆದು ಹೋಗೋದಿಲ್ಲ. ಅವೆಂದಿಗೂ ಕೂಡ ನಾವು ಮರಿಬಾರದು. ದೇವರು ವಾಕ್ಯ ಹೇಳ್ತಾ ಇದೆ, ಆ ಒಬ್ಬ ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಎಲ್ಲರ ರೀತಿಯಲ್ಲಿ ಆತ ಬರಲಿಲ್ಲ. ಸ್ತ್ರೀ ಸಂತಾನವಾಗಿ ಕನ್ನಿಕೆಯ ಗರ್ಭದಲ್ಲಿ ಆತನು ಹುಟ್ಟಿ ಬಂದ. ಅದರ ಸಲುವಾಗಿ ಜನರು ಇವತ್ತು ಸಹಿಸ್ತಾ ಇಲ್ಲ. ಹೆಂಗಾಗ್ತಾವ್ರಿ? ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನು ಅರಿಯಲಾರದ ಮಕ್ಕಳು ಹೆಂಗಾಗ್ತವೆ? ಅಲ್ಲೇ ಸತ್ಯವೇದದಲ್ಲೇ ದೇವರು ಕೂಡ ಹೇಳಿದ್ದಾನೆ. ಅಲ್ಲೇ ಸ್ವತಃ ಕನ್ಯಾಮರಿಯಳು ಹೇಳಿದ್ದಾಳೆ, ನಾನು ಪುರುಷನನ್ನು ಅರಿಯದವಳಲ್ಲವಲ್ಲ, ನನಗೆ ಹೆಂಗ ಮಕ್ಕಳಾದೀತು ಅಂತೇಳಿ. ಹಲ್ಲೆಲೂಯಾ. ಆದರೆ ದೇವರು ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಹೊರಟು ಬರಬೇಕಾದ್ರೆ ಯಾರನ್ನ ಆರಿಸಿಕೊಂಡಿದ್ದು? ಮೊದಲು ಅಬ್ರಹಾಮನನ್ನ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾರನ್ನ ಆರಿಸಿಕೊಂಡಿದ್ದು? ಅಬ್ರಹಾಮನ ಸಮಯದಲ್ಲಿ ಇರ್ತಕ್ಕಂಥ ಎಲ್ಲ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ, ದೇವರಿಂದ ದೂರ ಆಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಅಬ್ರಹಾಮನಲ್ಲಿ ದೇವರು ನಾನು ಬರುತ್ತೀನಿ ಅಂತೇಳಿ ಹೇಳಿದ್ನು, ಅದನ್ನು ಎಲ್ಲಿ ನೆರವೇರಿಸಿದ? ಲೂಕನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಆ ಸಮಯದಲ್ಲಿ ಆತನು ನೆರವೇರಿಸಿದ ಪ್ರಿಯರೇ. ಹಲ್ಲೆಲೂಯಾ. ಕನ್ನಿಕೆಯಾಗಿರ್ತಕ್ಕಂಥ ಆ ಮರಿಯಳ ಗರ್ಭದಲ್ಲಿ ಜನಿಸಿ ಬರುವುದರ ಮೂಲಕವಾಗಿ ಆತನು ಈ ಲೋಕಕ್ಕೆ ಯಾಕೆ ಬರಬೇಕು ಅಂತಂದ್ರೆ, ನಾನು ನೀನು ಮೋಕ್ಷ ಲೋಕಕ್ಕೆ ಹೋಗಬೇಕಾದ್ರೆ, ಹಲ್ಲೆಲೂಯಾ, ನಾನು ನೀನು ಆತನಿರುವಂಥ ಸ್ಥಳಕ್ಕೆ ಹೋಗ್ಬೇಕಾದ್ರೆ, ನಾನು ನೀನು ಪರಲೋಕವನ್ನ ಸೇರ್ಬೇಕಾದ್ರೆ ನಿನ್ನ ಮೇಲೆ ಇರತಕ್ಕಂಥ ಭಾರ, ದೊಡ್ಡ ಭಾರ. ಅದು ಯಾವ ಭಾರ? ಪಾಪ ಎನ್ನುವಂತ ಭಾರ. ಆ ಪಾಪ ಭಾರವನ್ನು ಹಾಕುವವರು ಯಾರು ಕೂಡ ಲೋಕದಲ್ಲಿ ಇಲ್ಲ. ಅನೇಕರು ತೊಳಿತೀನಿ ಅಂದ್ರು, ಆದರೆ ಅವ್ರು ಯಾರು ತೊಳೆಯೋದಕ್ಕೆ ಆಗಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಬಿಡುಗಡೆ ಕೊಡ್ತೀನಿ ಅಂದ್ರು, ಮೋಕ್ಷ ಕೊಡ್ತೀನಿ ಅಂದ್ರು, ಏನೆಲ್ಲ ಮಾಡ್ತೀನಿ ಅಂದ್ರು, ಅವ್ರು ಯಾರಿಂದಲೂ ಕೂಡ ಆಗಲೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ 30 ವರ್ಷಗಳ ಕಾಲ ಆತನ ತಂದೆ ತಾಯಿಗೆ ಅಧೀನವಾಗಿದ್ದು ಆ ಬಡಗಿಯ ಕೆಲಸವನ್ನ ಮಾಡುತ್ತಾ 3.5 ವರ್ಷಗಳ ಕಾಲ ಆತನು ಏನ್ ಮಾಡಿದಂತೆ? ಪರಲೋಕ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳುತ್ತಾ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅಲ್ಲೆಲ್ಲ ಜನರನ್ನ ಗುಣಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಹೋದಲ್ಲೆಲ್ಲ ಜನರೆಲ್ಲರೂ ಏನಾಗ್ತಾ ಇದ್ದಾರೆ? ಇಂತಹ ಸಂಗತಿಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಹುಟ್ಟು ಕುರುಡರಿಗೆ ಕಣ್ಣು ಬರುವಂತದ್ದಾಗಲಿ, ಕುಂಟರು ನಡೆದಾಡುವಂತದ್ದಾಗಲಿ, ಕೈ ಇರ್ಲಾರ್ದಂಥವ್ರು ಕೈ ಬತ್ತಿ ಹೋದಂಥವ್ರು ಕೈ ನೇರವಾಗಿ ಮಾಡಿಕೊಳ್ಳುವಂತದ್ದಾಗಲಿ, 40 ವರ್ಷಗಳಿಂದ ಹೆಚ್ಚು ದಿವಸಗಳ ಕಾಲ ಬಿದ್ದಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಭಿಕ್ಷೆ ಎದ್ದು ನಡೆದಾಡುವಂಥದ್ದಾಗಲಿ, ಯಾರೂ ಕೂಡ ಇಂತಹ ಕಾರ್ಯಗಳನ್ನ ಮಾಡಲಿಲ್ಲವೇ? ಇದು ನಮಗೆ ಕಣ್ಣಿಗೆ ಕಟ್ಟಿರುವಂಥದ್ದ ಎನ್ನುವ ರೀತಿಯಲ್ಲಿ ವಿಸ್ಮಯ ಕಾರ್ಯಗಳನ್ನು ಅವರು ಕಣ್ಣು ಮುಂದೆಯೇ ನೋಡಿದ್ರು, ಅನುಭವಿಸಿದ್ರು ಪ್ರಿಯರೇ. ಕಾರಣ ಒಂದೇ, ಆತನು ದೇವರಾಗಿದ್ದ, ಎಲ್ಲ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು ಆತನಾದ ಕಾರಣಕ್ಕಾಗಿ ಸತ್ತು ಹೋದಂಥವರನ್ನ ಆತನು ಬದುಕಿಸಿದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಗ್ರಂಥಗಳಲ್ಲಿ ಬರೆದುಕೊಂಡಂತ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಅನೇಕರು ಸಾಯಿಸಿದಂಥವ್ರು ಇದ್ದಾರೆ ಹೊರತಾಗಿ ಯಾರು ಕೂಡ ಬದುಕಿಸಿದಂಥವ್ರು ಯಾರು ಇಲ್ಲ. ಹಲ್ಲೆಲೂಯಾ. ಸಾಯಿಸಿದಂಥವ್ರು ಇದ್ದಾರೆ, ಅವ್ರನ್ನ ಸಾಯಿಸಿದ್ರು, ಇವ್ರು ನೋಡಿದ್ರು ಆಯ್ತು ನಮ್ಮ ಇದು ಹಂಗೆ ಅದು ಹಿಂಗೆ ಅಂತೇಳಿ ಹೇಳ್ಕೊಳ್ಳೋರು ಇದ್ದಾರೆ ಹೊರತಾಗಿ ಯಾರು ಕೂಡ ಸತ್ತವರನ್ನ ಎಬ್ಬಿಸಿದ್ದಾರೆ ಎಂಬುದಾಗಿ ಎಲ್ಲಿ ಕೂಡ ಎಲ್ಲ ಪ್ರಿಯರೇ. ಒಬ್ಬೇ ಒಬ್ಬ ಆತ. ಹಲ್ಲೆಲೂಯಾ. ಆತನು ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಲೋಕಕ್ಕೆ ಬಂದಿರುವಂತ ಸಮಯದಲ್ಲಿ ಈಗ ತಾನೇ ಸತ್ತು ಹೋಗಿರ್ತಕ್ಕಂಥ ಆ ಅಧಿಕಾರಿಯಾಗಿರ್ತಕ್ಕಂಥ ಆತನ ಮಗಳನ್ನ ಏನ್ ಮಾಡಿದ ಸ್ವಾಮಿಯವರು?
ಮಗಳೇ ಎದ್ದೇಳು ಎಂಬುದಾಗಿ, ತಲಿತಾಕೂಮ್ ಎಂಬುದಾಗಿ ಏನ್ ಮಾಡಿದ್ರು, ಆಕೆಯನ್ನ ಎಬ್ಬಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಸತ್ತು ಹೋಗಿ ಎಷ್ಟೋ ತಾಸುಗಳಾಗಿತ್ತು. ಚಟ್ಟವನ್ನು ಹೊತ್ಕೊಂಡು ಹೋಗಿ ಆಯ್ತು, ಇನ್ನು ಸ್ವಲ್ಪ ದೂರದಲ್ಲಿ ಊಣಿಡ್ಬೇಕಂತೇಳಿ ಬಂದಿರತಕ್ಕಂತ ಆ ಕಾರಣ ನಿನೇವೆ ಎನ್ನುವಂತ ನಾಯಿನ್ ಎನ್ನುವಂತ ಗ್ರಾಮದ ವಿಧವೆಯ ಮಗನು, ಒಬ್ಬ ಮಗನು, ಆ ಮಗನನ್ನು ಹೊತ್ತುಕೊಂಡು ಬರ್ತಾ ಇರಬೇಕಾದ್ರೆ ಸ್ವಾಮಿಯವರು ಆಕೆಯ ದುಃಖವನ್ನು ನೋಡಿ, ಭಾರವನ್ನು ನೋಡಿ ಆ ಚಟ್ಟವನ್ನು ಅಲ್ಲೇ ನಿಂದ್ರಿಸಿ ಏನ್ ಮಾಡಿದ್ರಿ, 7ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿರುತ್ತೆ, ವಾಕ್ಯ ಹೇಳ್ತಾ ಇದೆ, ಯೌವನಸ್ಥನೇ ಏಳೆನ್ನುತ್ತೇನೆ ಅಂತೇಳಿ ಅಂದ್ರೆ. ಹಲ್ಲೆಲೂಯಾ. ಯಾವಾಗ ಆ ಮಾತು ಸ್ವಾಮಿಯವರ ಬಾಯಿಂದ ಬಂತು, ಆ ಜೀವ ಉಳ್ಳಂತ ದೇವರು ಯಾವಾಗ ಆ ಮಾತನ್ನ ಮಾತಾಡಿದ್ರು, ಚಟ್ಟದ ಮೇಲೆ ಒತ್ಕೊಂಡು ಹೋಗುವಂತ ಆ ಯೌವನಸ್ಥ ಹುಡುಗ ಎದ್ದು ಕೂತ್ಕೊಂಡ. ಹಲ್ಲೆಲೂಯಾ. ಕಾರಣ ಒಂದೇ, ಆತನಲ್ಲಿ ಜೀವವಿದೆ, ಆತನಲ್ಲಿ ಬೆಳಕಿದೆ, ಆತನಿಗೆ ಎಲ್ಲ ಪರಲೋಕ, ಭೂಲೋಕ, ಪಾತಾಳ ಲೋಕದ ಮೇಲೆ ಆತನಿಗೆ ಅಧಿಕಾರ ಇದೆ ಪ್ರಿಯರೇ. ಹಲ್ಲೆಲೂಯಾ. ಸತ್ತು 4 ದಿವಸಗಳಾಗಿತ್ತು ಲಾಜರನು ಎನ್ನುವಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಸಾಯ್ತಾನಂತೇಳಿ ಮೊದಲೇ ಗೊತ್ತಿತ್ತು, ಸ್ವಾಮಿಯವರಿಗೆ ಬಂದಿತ್ತು, ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ಬಿದ್ದಿದ್ದಾನೆಂಬುದಾಗಿ ಸುದ್ದಿ ಬಂದಿತ್ತು. ಆದರೂ ಕೂಡ ಸ್ವಾಮಿಯವರಲ್ಲಿ ಹೋಗಲಾರದೆ 4 ದಿವಸಗಳವರೆಗೆ ತಾನಿರುವಂಥ ಸ್ಥಳದಲ್ಲಿ ಇದ್ದು 4ನೇ ದಿವಸದಲ್ಲಿ ಏನು ಮಾಡ್ತಾ ಇದ್ದಾರೆ, ಹೊರಡ್ತಾ ಇದ್ದಾರೆ. ಹೋಗೋಣ ಬರ್ರಿ, ಲಾಜರನು ಮಲಗಿದ್ದಾನೆ, ಅವನನ್ನ ಎಬ್ಬಿಸಬೇಕು. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ದೇವರ ದೃಷ್ಟಿಯಲ್ಲಿ ಭಕ್ತರಾಗಿರುವಂತ ನಾವು ಸಾಯುವುದಿಲ್ಲ, ನಾವೇನಾಗ್ತೀವಿ, ನಿದ್ರಾವಸ್ಥೆಗೆ ಜಾರುತ್ತೀವಿ. ಹಲ್ಲೆಲೂಯಾ. ಫ್ರೆಂಡ್ಸ್, ದೇವರ ವಾಕ್ಯ ಹೇಳ್ತಾ ಇದೆ, ಆ ಲಾಜರನ ಸಮಾಧಿಯ ಬಳಿಗೆ ಹೋಗೋಣ ಬಾ ಎಂಬುದಾಗಿ ಅಕ್ಕ ತಂಗಿಯನ್ನು ಕರೆದಂತ ಸಮಯದಲ್ಲಿ ಮಾರ್ತಳು ಮರಿಯಳು, ದೇವರೇ ನೀನು ಮೊದಲೇ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ ಅಂತೇಳಿ ಅಂತ ಇದ್ದಾರೆ. ಹಲ್ಲೆಲೂಯಾ. ಸ್ವಾಮಿಯವರು ಹೇಳ್ತಾರೆ, ನಾನೇ ಪುನರುತ್ಥಾನವು, ನಾನೇ ಜೀವವು ಆಗಿದ್ದೇನೆ. ಹಲ್ಲೆಲೂಯಾ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಕೂಡ 2ನೇ ಮರಣಕ್ಕೆ ತುತ್ತಾಗುವುದಿಲ್ಲ, ಸಾಯುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಆ ಮಾತನ್ನು ಹೇಳಿದ್ರು, ಹೇಳಿ ಅಲ್ಲಿ ಹೋಗಿ ಸಮಾಧಿಯ ಬಾಗಿಲನ್ನು ತೆರೀರಿ ಎಂಬುದಾಗಿ ಹೇಳ್ತಾರೆ. ಬಾಗಿಲನ್ನು ತೆರೀತಾರೆ. ತೆರೆದಂಥ ಸಮಯದಲ್ಲಿ ನಮ್ಮ ರೀತಿಯಲ್ಲಿ ಏನು ಮಾಡುವಂಥದ್ದು, ಭೂಮಿಯನ್ನು ಡಿಗ್ ಮಾಡಿ, ಅಂದರೆ ಭೂಮಿಯನ್ನು ತೋಡಿ ಅದರೊಳಗಡೆ ಊಣಿಡುವಂಥ ಪದ್ಧತಿ ಇಲ್ಲ. ಒಂದೊಂದು ದೇಶದವ್ರು ಒಂದೊಂದು ಸಂಸ್ಕೃತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರ ಸಂಸ್ಕೃತಿ ಏನಂದ್ರೆ, ಒಂದು ಗವಿಯಲ್ಲಿ ಏನು ಮಾಡ್ತಾ ಇದ್ರಿ, ಶವಗಳನ್ನ ಇಡ್ತಾ ಇದ್ರು. ಐಗುಪ್ತ ದೇಶದಲ್ಲಿ ನಾವು ಹೋಗಿದ್ರೆ ಅಲ್ಲಿ ಏನು ಮಾಡ್ತಾರೆ, ಶವಗಳನ್ನ ಮಮ್ಮಿಫೈ ಮಾಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ, ಶವವನ್ನು ಬಟ್ಟೆಯಿಂದೆಲ್ಲ ಸುತ್ತಿ ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಒಂದು ಪಿರಾಮಿಡ್ ಅನ್ನ ಕಟ್ಟಿಸಿ ಅದರಲ್ಲಿ ಏನ್ ಮಾಡ್ತಾರೆ, ಇಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಒಂದೊಂದು ದೇಶದಲ್ಲಿ ಒಂದೊಂದು ಸಂಸ್ಕೃತಿ. ಒಬ್ಬೊಬ್ಬರು ದೇಹವನ್ನು ಸುಡುತ್ತಾರೆ, ಒಬ್ಬೊಬ್ಬರು ದೇಹವನ್ನು ಏನ್ ಮಾಡ್ತಾರೆ, ಊಣಿಡ್ತಾರೆ, ಒಬ್ಬೊಬ್ಬರು ದೇಹವನ್ನ ನದಿಗಳಿಗೆ ಹರಿಬಿಡುತ್ತಾರೆ. ನಿಜ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಜನರು ವಾಸಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಸ್ವಾಮಿಯವರು ಇರ್ತಕ್ಕಂಥ ಇಸ್ರಾಯೇಲ್ ದೇಶದ ಸಂಸ್ಕೃತಿ ಏನ್ರಿ, ಒಂದು ಗವಿಯಲ್ಲಿ ಅವ್ರನ್ನ ಏನ್ ಮಾಡ್ತಾ ಇದ್ರು, ಸಮಾಧಿ ಮಾಡ್ತಾ ಇದ್ರು. ಅದಕ್ಕೆ ಬಂಡೆಯನ್ನ ಅಡ್ಡಲಾಗಿ ಇಡ್ತಾ ಇದ್ರು. ಅಲ್ಲಿ ಹೊರಗಡೆ ಹೋಗಿ ಸ್ವಾಮಿಯವರು ಹೇಳ್ತಾ ಇದ್ರು ಏನಂತೇಳಿ, ಲಾಜರನೇ ಎದ್ದು ಬಾ ಎಂಬುದಾಗಿ. ಹಲ್ಲೆಲೂಯಾ. ಒಂದೇ ಮಾತು. ಹಲ್ಲೆಲೂಯಾ. ಒಂದೇ ಮಾತು ಪ್ರಿಯರು. ಯಾವಾಗ ಹೇಳಿದ ಸಮಯದಲ್ಲಿ ಲಾಜರನ್ನು ಬಟ್ಟೆ ಸುತ್ತಿದ್ರು, ಅವನಿಗೆ ಏನ್ ಮಾಡ್ತಾ ಇದ್ರು, ಬಟ್ಟೆ ಸುತ್ತಿದ್ರು. ಲಾಜರನು ಎದ್ದು ಏನ್ ಮಾಡಿದ್ರಿ, ಹೊರಗಡೆ ಬಂದ. 4 ದಿವಸ ಆಗಿದೆ ಜೀವ ಹೋಗಿ. ಹಲ್ಲೆಲೂಯಾ. ಕೆಲವೊಂದು ಮಾಟ ಮಂತ್ರ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಒಂದು ನಂಬಿಕೆ ಇದೆ, ಸತ್ತವ್ರನ್ನ 2-3 ದಿವಸದಲ್ಲಿ ಬದುಕಿಸಬಹುದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಒಂದು ವೇಳೆ ನೀವು ಅದನ್ನು ನಂಬಿದ್ರು ಕೂಡ, ನಾನು ಎಷ್ಟು ದಿವಸ ಆದರೂ ಕೂಡ ಸತ್ತವ್ರನ್ನ ನಾನು ಬದುಕಿಸಲು ಶಕ್ತನಾದ ದೇವರು ಅಂತೇಳಿ ದೇವರು ಎಲ್ಲಿಗೆ ಹೋದ್ರಿ, ಆ ಲಾಜರನ ಸಮಾಧಿಯ ಬಳಿಗೆ. 4 ದಿವಸ ಕೊಳೆತಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆತನಿಗೆ ಯಾವಾಗ ದೇವರಿಂದ ಬಾಯಿಂದ ಮಾತು ಬಂದಂತ ಸಮಯದಲ್ಲಿಯೇ ಆ ಸ್ಥಿತಿಯೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಏನಾಯ್ತು, ಜೀವ ಬಂದು, ಕೈಕಾಲುಗಳಿಗೆ ಬಲ ಬಂದು. 4 ದಿವಸ ಊಟ ಇರಲಾರ್ದಿದ್ರಪ್ಪ ಎದಳಕ್ಕಾಗತ್ತ ಬೇಗನೆ. ಹಲ್ಲೆಲೂಯಾ. ಆತ ಊಟ ಮಾಡಲಾರ್ದು ಎಷ್ಟು ದಿವಸ ಆಗಿತ್ತೇನು, ರೋಗದಲ್ಲಿ ಬಿದ್ದಿದ್ದಾನೆ. ಅಂತಹ ವ್ಯಕ್ತಿ ಚೈತನ್ಯ ತುಂಬಿಕೊಳ್ತು, ಬಲ ತುಂಬಿಕೊಂತು. ಅಂತಹ ವ್ಯಕ್ತಿ ಎದ್ದು ಹೊರಗಡೆ ಬಂದ. ಹಲ್ಲೆಲೂಯಾ. ಒಂದ್ಸಾರಿ ಈ ಲೋಕದ ಪ್ರಕಾರವಾಗಿ ದೇವರು ಎಂಬುದಾಗಿ ಅಥವಾ ಒಬ್ಬ ವಿದ್ವಾಂಸ, ಸಿದ್ಧಾಂತಿಕ ಅಥವಾ ಒಬ್ಬ ತತ್ವಜ್ಞಾನಿ ಎಂಬುದಾಗಿ ಕರೆಸಿಕೊಡುವಂಥ ಬುದ್ಧನ ಬಳಿಗೆ ಒಬ್ಬ ತಾಯಿ ಬಂದು ಕೇಳ್ತಾಳೆ, ನನ್ನ ಮಗಳು ಏನಾದ್ಲು ತೀರಿ ಹೋಗ್ತಾಳೆ, ಸತ್ತು ಹೋಗಿದ್ದಾಳೆ, ದಯವಿಟ್ಟು ಹೋಗಿ ನನ್ನ ಮಗಳನ್ನು ನೀನು ಬದುಕಿಸು ಎಂಬುದಾಗಿ. ಆವಾಗ ಬುದ್ಧನ ಒಂದೇ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ, ಯಾಕಂದ್ರೆ ತತ್ವಜ್ಞಾನಿ, ಜ್ಞಾನದಲ್ಲಿ ಆತ
ಉನ್ನತವಾಗಿರುವಂಥದ್ದನ್ನ ಪಡೆದಿರ್ಬೋದು. ಒಂದೇ ಮಾತು ಹೇಳ್ತಾರೆ ಗೌತಮ್ ಬುದ್ಧ ಅವ್ರು, ಏನಂತ ಹೇಳ್ತಾರೆ ಅಂದರೆ, ಸಾವಿಲ್ಲದ ಮನೆಗೆ ಹೋಗಿ ನೀನೇನು ಮಾಡು, ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಮಗಳನ್ನ ಬದುಕಿಸ್ತೀನಿ ಅಂತೇಳಿ. ಅಲ್ಲ, ಸಾವಿರಲಾರ್ದ ಮನೆ ಇದೆಯೋ ಯಾವುದಾದ್ರೂ ಭೂಮಿಯಲ್ಲಿ? ಅವ್ರು ಸತ್ತದಕ್ಕೆ ನಾವು ಹುಟ್ಟಿರೋದು, ಅವ್ರು ಸಾಯಿಲಾರ್ದಿದ್ರೆ ನಾವೆಲ್ಲಿ ಹುಡ್ತಾ ಇದ್ವಿ. ಅಲ್ಲ, ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಬಾ ಅಂತೇಳಿ ಸ್ವಾಮಿಯವರು ಹೇಳಲಿಲ್ಲ. ಅವರು ಕೇಳೋದಕ್ಕಿಂತ ಮುಂಚಿತವಾಗಿಯೇ ಜೀವವನ್ನ ಕೊಟ್ಟರು ಪ್ರಿಯರೇ. ಅನೇಕರು ರೋಗದಲ್ಲಿ ಬಿದ್ದಿದ್ದವರನ್ನ ಕರೆದುಕೊಂಡು ಬಂದರು. ಅವರಿಗೂ ದೇವರು ಏನು ಮಾಡಿದ್ರು, ಸ್ವಸ್ಥತೆಯನ್ನ ಮಾಡಿದ್ರು. ಪಾರ್ಶ್ವವಾಯು ರೋಗಿಗಳು, ಎಷ್ಟೋ ವರ್ಷಗಳಿಂದ ಬಿದ್ದಲ್ಲಿ ಸ್ಥಿತಿಯಲ್ಲಿ ಇರ್ತಕ್ಕಂಥ 38 ವರ್ಷದ ರೋಗಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಕಾರ್ಯಗಳು, ಆತನ ಈ ಲೋಕದಲ್ಲಿ ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳು ಎಷ್ಟೋ ಉನ್ನತವಾಗಿರುವಂಥದ್ದು. ಆತನನ್ನು ಒಂದು ವೇಳೆ ನೀನು ಮರಿತಾ ಇದೆಯೇನೋ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಆ ಯೇಸುವನ್ನ ನೀನು ಜ್ಞಾಪಕ ಮಾಡಿಕೋ. ಒಂದು ದಿವಸ ಬಂತು. ಯಾವ ದಿವಸ ಅದು? ಎಲ್ಲ ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವಂತ ದಿವಸ. ಅಹಂ ಯಜ್ಞಾಸ್ಮಿ ಎಂಬುದಾಗಿ ಹೇಳಿದಂತ ದೇವರು, ನಾನೇ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಬಲಿಯಾಗುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು, ಆ ಬಲಿಯಾಗುವಂಥ ದಿವಸ ಬಂದೇ ಬಿಡ್ತು ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಪರಲೋಕ ಭೂಲೋಕದ ಮಧ್ಯದಲ್ಲಿ ಆತನು ಶಿಲುಬೆ ಮೇಲೆ ಇದ್ದವನಾಗಿ ಏನ್ ಮಾಡ್ತಾ ಇದ್ದಾನ್ರಿ, ನಮ್ಮೆಲ್ಲರಿಗೋಸ್ಕರವಾಗಿ ನರಳಾಡ್ತಾ ಇದ್ದಾನೆ. ಅದೇ ಚಿತ್ರಣ ಆತನು ಬರುವುದಕ್ಕಿಂತ 700 ವರ್ಷಗಳ ಮುಂಚಿತವಾಗಿ ಯೆಶಾಯನ ಪ್ರವಾದನ 53ನೇ ಅಧ್ಯಾಯದಲ್ಲಿ ಏನ್ ಮಾಡಿದೆ, ಬರೆಯಲ್ಪಟ್ಟಿದೆ ಪ್ರಿಯರೇ. ಕಾರಣ ಒಂದೇ, ಆತನು ನಮ್ಮ ಭಾರವನ್ನ, ಬಾಧೆಯನ್ನ, ಸಂಕಟವನ್ನ, ನಮಗಿರುವಂತ ಶ್ರಮೆಯನ್ನ ಎಲ್ಲವನ್ನ ಆತನು ಏನ್ ಮಾಡಿದ, ಶಿಲುಬೆ ಮೇಲೆ ತೀರಿಸಿದ, ಹೊತ್ತುಕೊಂಡ. ನಮಗೆ ಬರಬೇಕಾದಂಥ ದಂಡನೆ ಏನು? ನಾನು ನೀನು ತಪ್ಪು ಮಾಡಿದರೆ ನಮಗೆ ನರಕ ಸಿಗಬೇಕು. ಆದರೆ ಆ ನರಕದ ಬಾಧೆಯನ್ನೆಲ್ಲ ದೇವರು ತನ್ನ ಮೇಲೆ ಹೊತ್ತುಕೊಂಡ. ನಾನು ನೀನು ಕೈಗಳಿಂದ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ, ನಮ್ಮ ಕೈಗಳಿಗೆ ಮೊಳೆಗಳು ಬಡಿಯಲ್ಪಡಬೇಕು, ಜಡಿಯಲ್ಪಡಬೇಕು. ಕಾಲುಗಳಿಂದ ಮಾಡಿರ್ತಕ್ಕಂಥ ತಪ್ಪುಗಳಿಗೆ, ತಲೆಯ ಮೂಲಕವಾಗಿ ಆಲೋಚನೆ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ನಮ್ಮ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಡಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ಆತನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ಕಾರಣ ಒಂದೇ, ಅಂದನಾಗಿರುವಂತ ಆತ, ಸುಂದರ ಸುದ್ರೂಪಿಯಾಗಿರ್ತಕ್ಕಂಥ ಆತನು ಧಿಕ್ಕಾರಕ್ಕೆ ಒಳಗಾದ. ಎಲ್ಲಾ ಮನುಷ್ಯರು ನೋಡಿ ಅಂತ ಇದ್ದಾರೆ, ಅಯ್ಯೋ ಇಂತಹ ಬಾಧೆ ಯಾರಿಗೂ ಕೂಡ ಬರಬಾರ್ದಾಗಿತ್ತಲ್ಲ ಅಂತೇಳಿ. ಕಾರಣ ಒಂದೇ, ಆತನು ಬಂದಿದ್ದಾನೆ. ಹಿ ಈಸ್ ಆನ್ ಹಿಸ್ ಡ್ಯೂಟಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ತನ್ನ ಕಾರ್ಯದಲ್ಲಿ ಇದ್ದಾನೆ. ಆತನು ಈ ಲೋಕಕ್ಕೆ ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ ಬಂದಿದ್ದಾನೋ ಆ ಉದ್ದೇಶವನ್ನ ಆ ಶಿಲುಬೆಯ ಮೇಲೆ ನೆರವೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಯೇಸು ಏನಂತೇಳಿ, ಆತನನ್ನು ನೀನು ಮರಿಬೇಡ ಅಂತೇಳಿ. ಶಿಲುಬೆ ಮೇಲೆ ದೇವ್ರು ಏನ್ ಮಾಡಿದಾನೆ ಅನ್ಕೊಂಡಿದ್ದೀನಿ? ಹಲ್ಲೆಲೂಯಾ. ನಿನಗೆ ಬರಬೇಕಾದ ಶಿಕ್ಷೆಯನ್ನು ಆತ ಭರಿಸಿದ್ದಾನೆ. ಒಬ್ಬನ ಮೂಲಕವಾಗಿ ಪಾಪ ಯಾವ ರೀತಿಯಾಗಿ ಲೋಕದೊಳಗಡೆ ಪ್ರವೇಶ ಆಯಿತು, ಆ ಒಬ್ಬಾತನ ಮೂಲಕವಾಗಿಯೇ ಬಿಡುಗಡೆ ಎನ್ನುವಂಥದ್ದು, ಪರಿಹಾರ ಎನ್ನುವಂಥದ್ದು ಪ್ರವೇಶ ಆಗುವುದಕ್ಕಾಗಿಯೇ ದೇವರು ನರನಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಂದಂಥ ಸಮಯದಲ್ಲಿ ಆತನ ಶಿಲುಬೆ ಮೇಲೆ 7 ಮಾತುಗಳನ್ನು ಹೇಳಿದ ಮೇಲೆ ಆತನು ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು 3ನೇ ದಿವಸ ಪಾತಾಳಕ್ಕೂ ಕೂಡ ಮುಟ್ಟಬೇಕಲ್ಲ. ಹಲ್ಲೆಲೂಯಾ. ಪರಲೋಕದಲ್ಲಿರುವಂಥವ್ರಿಗೂ ದೇವರ ಆತ್ಮೆ, ಭೂಲೋಕದಲ್ಲಿರುವಂಥವ್ರಿಗೂ ದೇವರ ಆತ್ಮೆ, ಪಾತಾಳ ಲೋಕದಲ್ಲಿ ಕೂಡ ಕೆಲವು ಜನರು ಕಾಯ್ತಾ ಇದ್ದಾರೆ, ಕೆಲವು ಆತ್ಮಗಳು ಕಾಯ್ತಾ ಇದ್ದಾವೆ. ಅಲ್ಲಿಗೂ ಹೋಗಿ ಆತನು ಸುವಾರ್ತೆಯನ್ನ ಸಾರಿದ ಪ್ರಿಯರೇ. ಯಾರು ಅಲ್ಲಿ ನಂಬಿದರು ಅವರನ್ನ ಸರಿಯಾಗಿ ಕರೆದುಕೊಂಡು ಎಲ್ಲಿಗೆ ಹೋದ? ಪರದೇಶಿಗೆ ಹೋದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಿದ್ರೆ ಹೋದಂತ ಭಕ್ತರ ಆತ್ಮಗಳು ಈಗ ಎಲ್ಲಿ? ಕೆಳಗಡೆ ಇರಲ್ಲ. ಎಲ್ಲಿರ್ತವೆ? ಮೇಲ್ಗಡೆ ಇರ್ತವೆ, ಪರದೇಶಿನಲ್ಲಿ ಇರ್ತವೆ. ಹಲ್ಲೆಲೂಯಾ. ಪರದೇಶಿಗ ಕೆಳಗಡೆ ಇಲ್ಲ, ಪಾತಾಳ ನರಕ ಮಾತ್ರ ಕೆಳಗಡೆ ಇರುವಂಥದ್ದು. ಹಲ್ಲೆಲೂಯಾ. ಸರ್ಬಿಯಾ ಅರಣ್ಯದಲ್ಲಿ ರಷ್ಯಾಕ್ಕೂ ಮತ್ತು ಅಮೆರಿಕಕ್ಕೂ ವಿರೋಧವಾದಂಥ ಕಾರ್ಯಗಳು ಜರುಗ್ತಾ ಇರಬೇಕಾದ್ರೆ ನಾನು ಬಲ ಅಂತೇಳಿ ಅಮೆರಿಕದವರು, ನಾನು ಬಲ ಅಂತೇಳಿ ರಷ್ಯಾದವರು ತಮ್ಮ ಒಂದು ಬಲವನ್ನು ಪ್ರಯೋಗ ಮಾಡ್ತಾ ಇರಬೇಕಾದ್ರೆ ಸರ್ಬಿಯಾ ಅರಣ್ಯದಲ್ಲಿ ಇವರು ಗುಂಡಿಯನ್ನು ತೋಡ್ತಾ ಇದ್ದಾರೆ. ಯಾರು? ರಷ್ಯಾ ದೇಶದವರು. ತೋಡ್ತಾ 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 ಬಹಳ ಆಳವಾಗಿ ಹೋದಂಥ ಸಮಯದಲ್ಲಿ ಒಳಗಡೆಯಿಂದ ಏನ್ ಬರ್ತಾ ಇದೆ? ಶಬ್ದ ಬರ್ತಾ ಇದೆ. ಏನ್ ಶಬ್ದ ಅದು?
ಭಯಂಕರವಾಗಿರ್ತಕ್ಕಂಥ ಶಬ್ದ ರೋದನೆ. ಆ ಶಬ್ದ ಕೇಳಿದ್ರೆ ಭಯ ಹುಟ್ಟುತ್ತೆ. ಅಂತಹ ಶಬ್ದ, ಅಂತಹ ಕೇಕೆಗಳು, ಅಂತಹ ಬೇನೆಯ ಮಾತುಗಳು ಎಲ್ಲಿಂದ ಬರ್ತಾ ಇದ್ದಾವೆ? ಕೆಳಗಡೆಯಿಂದ ಬರ್ತಾ ಇದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ಸಮಯದಲ್ಲಿ ಏನಿದು, ಇಂತಹದ್ದು ಯಾವತ್ತೂ ಕೂಡ ಸಂಭವಿಸಿಲ್ಲ ಅಂತೇಳಿ ಆ ರಷ್ಯಾ ದೇಶದವರು, ಅವರು ದೇವರನ್ನ ನಂಬಲಾರದವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ಸಮಯದಲ್ಲಿ ಅವರಲ್ಲಿ ಇರ್ತಕ್ಕಂಥ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾನೆ, ಇದರ ಕುರಿತಾಗಿ ಯಾವುದಾದ್ರೂ ಗ್ರಂಥದಲ್ಲಿ ಇದೇನೋ ಎಂಬುದಾಗಿ ಏನ್ ಮಾಡ್ತಾನ್ರಿ, ಅಧ್ಯಯನ ಮಾಡ್ತಾನೆ. ಗ್ರಂಥಾಲಯಕ್ಕೆ ಹೋಗಿ ತೆಗೆದು ಪಠನೆ ಮಾಡಿದಂಥ ಸಮಯದಲ್ಲಿ ಯಾವ ಗ್ರಂಥದಲ್ಲಿಯೂ ಕೂಡ ಏನಿಲ್ಲ, ಕೆಳಗಡೆ ಏನಿದೆ ಎನ್ನುವಂಥ ಕುರಿತಾದಂಥ ಒಂದು ಸಮಾಚಾರ ಆತನಿಗೆ ಸಿಕ್ಕಲಾರದಂಥ ಸಮಯದಲ್ಲಿ ಆತನಿಗೆ ಎಲ್ಲೋ ಒಂದು ಮೂಲಿಗೆ ಧೂಳಲ್ಲಿ ಬಿದ್ದಿರ್ತಕ್ಕಂಥ ಒಂದು ಸತ್ಯವೇದ ಸಿಗುತ್ತೆ. ಏನ್ ಸಿಗುತ್ತೆ? ಸತ್ಯವೇದ ಸಿಗುತ್ತೆ. ಆ ಸಮಯದಲ್ಲಿ ಆ ವ್ಯಕ್ತಿ ಆ ಸತ್ಯವೇದದಲ್ಲಿ ಇರ್ತಕ್ಕಂಥ ಒಂದು ವಚನವನ್ನ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಪ್ರೇರೆ, ಈ ಸಮಯದಲ್ಲಿ ಆ ವಾಕ್ಯವನ್ನು ಓದಿಕೊಳ್ಳುವ ಅಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನ. ಪಾತಾಳದವರೆಗೆ ತೋಡಿಕೊಂಡು ಹೋದರು, ನನ್ನ ಕೈ ಅವರನ್ನ ಅಲ್ಲಿಂದ ಹಿಡಿದೆಳೆಯುವುದು. ಎಲ್ಲಿವರೆಗೆ ತೋಡ್ಕೊಂಡು ಹೋದ್ರಂತೆ? ಪಾತಾಳದವರೆಗೂ ತೋಡಿಕೊಂಡು. ಮೇಲ್ಗಡೆ ಅಂದ್ರೆ ಏರು ಹೋಗ್ತೀವಿ, ಅಲ್ಲಿ ಶಬ್ದ ಉಪಯೋಗ ಮಾಡಲ್ಪಟ್ಟಿರುವಂಥದ್ದನ್ನು ನೋಡ್ರಿ. ಅಲ್ಲಿ ಕೆಳಗಡೆ ತೋಡ್ಕೊಂಡು ಹೋದ್ರೆ ನಮ್ಗೆ ಏನ್ ಬರುತ್ತೆ? ಪಾತಾಳ ಬರುತ್ತೆ. ಆ ಪಾತಾಳ ಎಂಬುದಾಗಿ ಅವರು ನೆನೆಸು. ನಮಗೆ ತೀರ್ಥೇಶ್ವರ ಅಂತ ಹೇಳಿದ್ರು. ನಾವು ಚಿಕ್ಕವರಿದ್ದಂಥ ಸಮಯದಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಿಮಗೆ ಐಶ್ವರ್ಯ ಸಿಗ್ಬೇಕಾದ್ರೆ, ಒಂದು ಬಂಗಾರದ ಗಡಿ ಸಿಗ್ಬೇಕಾದ್ರೆ ನೀವು ಮೂಗಿನಿಂದ ಏನ್ ಮಾಡ್ರಿ, ಒಂದು ಮೊಳ ತೋಡ್ರಿ. ಯಾವ್ದ್ರಿಂದ ತೋಡ್ಬೇಕಂತೆ? ಮೂಗಿಗೆ ತೋಡಕ್ಕಾಗಲ್ಲ. ಅದ್ರಲ್ಲಿ ಕೆಲವು ಮಕ್ಕಳು ಆ ಮಾತಲ್ಲಿ ಕೇಳಿ ಹಾಗೆ ವಾಡೋದಕ್ಕೆ ಹೋಗ್ತಾರೆ. ಮುಟ್ಟಾಳ್ರಿ, ಹಂಗಲ್ಲಪ್ಪ, ಸಂಪತ್ತು ಸಿಗಲ್ಲ, ಅದನ್ನ ನಾವೇನ್ ಮಾಡಬೇಕು, ಕಷ್ಟಪಟ್ಟು ದುಡಿದು ಪಡ್ಕೊಳ್ಬೇಕಂತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗೇಣ್ಣಿಂದ ತೋಡ್ರಿ, ಮೂಗಿನಿಂದ ತೋಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಆ ಸಂಪತ್ತು ಸಿಗುತ್ತಂತೆ. ಕೆಲವೊಬ್ರು ನೋಡಿರ್ಬೋದು ನಮ್ಮ ತೀರ್ಥೇಶ್ವರ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದೇ ಸಲ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸರ್ಬಿಯಾ ಅರಣ್ಯದಲ್ಲಿ, ಇವಾಗಲೂ ಕೂಡ ಇಂಟರ್ನೆಟ್ ಅಲ್ಲಿ ಆ ಎಲ್ಲ ವಿಷಯಗಳು ನಿಮಗೆ ಸಿಗುತ್ತೆ ಪ್ರಿಯರ. ಪಾತಾಳದವರೆಗೆ ತೋಡಿಕೊಂಡು ಹೋದಾಗ ಭಯಂಕರವಾದ ಶಬ್ದಗಳು, ಕೇಕಗಳು, ಅವೆಲ್ಲವುಗಳನ್ನ ಕಂಡು ಅವಾಗ ಅವರು ತಿಳ್ಕೊಂತಾರೆ, ಇಲ್ಲರಿ ಬೈಬಲಲ್ಲಿ ಪಾತಾಳದಲ್ಲಿ ಯಾರು ಇದ್ದಾರೆ ಎಂಬುದಾಗಿ, ಅಲ್ಲಿ ಶಬ್ದಗಳಿದ್ದಾವೆ, ಕೇಕೆಗಳಿದ್ದಾವೆ ಎಂಬುದಾಗಿ, ಇದೆ ಎಂಬುದಾಗಿ ಗ್ರಹಿಸಿಕೊಂಡ ಮೇಲೆ ಅದನ್ನ ಅಲ್ಲಿಗೆ ಮುಚ್ಚಿಬಿಟ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆವತ್ತಿನಿಂದ ಆ ಒಬ್ಬ ವ್ಯಕ್ತಿ ರಕ್ಷಣೆಯ ಮಾರ್ಗದಲ್ಲಿ ಬಂದ, ಯೇಸು ಕ್ರಿಸ್ತನೇ ನಿಜವಾದ ದೇವರು ಎಂಬುದಾಗಿ ತಿಳಿದುಕೊಂಡ ಪ್ರಿಯರೇ. ಕಾರಣ ಒಂದೇ, ಸತ್ಯವೇದದಲ್ಲಿ ಎಲ್ಲ ಕಾರ್ಯಗಳು ಕೂಡ ಬರೆಯಲ್ಪಟ್ಟಿದ್ದಾವೆ. ಮುಂದಿನ ಆಗುವಂತ ಅಂತ್ಯವನ್ನ ದೇವರು ಮುಂದಾಗಿ ಇಲ್ಲಿ ಏನ್ ಮಾಡಿದಾನೆ, ತಿಳಿಸಿದ್ದಾನೆ. ಕ್ಲೈಮ್ಯಾಕ್ಸ್ ಅಂತೀವಿ. ಕ್ಲೈಮ್ಯಾಕ್ಸ್ ದೇವರು ಯಾವಾಗಲೂ ಮನುಷ್ಯರ ಕೈಯಲ್ಲಿ ಏನ್ ಮಾಡಿದಾನೆ, ಸತ್ಯವೇದದಲ್ಲಿ ಬರೆದು ಕೊಟ್ಟುಬಿಟ್ಟಿದ್ದಾನೆ. ಹಲ್ಲೆಲೂಯಾ, ನಂಬಿದವರಿಗೆ ಸ್ವರ್ಗ, ನಂಬದೇ ಇರುವವರಿಗೆ ದಂಡನೆ. ಹಲ್ಲೆಲೂಯಾ, ನಂಬಿ ನಡೆದುಕೊಳ್ಳಬೇಕು, ನಂಬಿ ಕೈ ಬಿಟ್ರೆ ಅಲ್ಲ. ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿ ಸ್ಕೂಲ್ಗೆ ಹೋಗ್ಲಾರ್ದೆ ಇದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹೋಗಿ ಅಡ್ಮಿಷನ್ ಮಾಡಿಸಿದ ಮೇಲೆ ಕ್ರಮವಾಗಿ ಸ್ಕೂಲ್ಗೆ ಹೋಗ್ಬೇಕು. ಹಲ್ಲೆಲೂಯಾ, ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಕ್ರಮವಾಗಿ ಬರಬೇಕು. ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಂಥವರು ಆಗಬೇಕು. ಆದಿ ಕಾಲದಲ್ಲಿ ಅಪೋಸ್ತಲರ ಸಭೆಯಲ್ಲಿರುವಂಥ ಸಮಯದಲ್ಲಿ ಅಪೋಸ್ತಲರ ಬೋಧನೆಗಳನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪ್ರಾರ್ಥನೆಗಳಲ್ಲಿಯೂ ಅವರು ಏನಾಗಿದ್ರಂತೆ, ನಿರತರಾಗಿದ್ದರು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ಭಕ್ತಿಯ ಫಲ ಬೇಕಂದ್ರೆ ಒಂದೇ ದಿವಸಕ್ಕೆ ಬರುವಂಥದ್ದು ಅಲ್ಲ, ದಿನವೂ ಕೂಡ ನಾವು ಅದನ್ನ ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ, ನೀವು ಹಾಕಿದಂಥ ಬೀಜನೇ ಬರಬೇಕಾದ್ರೆ 4 ತಿಂಗಳು ನೀನು ಕಾಯಬೇಕು. ಅದಕ್ಕಾಗಿ ಎಷ್ಟೋ ಕಷ್ಟಪಡಬೇಕು. ಆತ್ಮ, ಹಲ್ಲೆಲೂಯಾ, ಸ್ವರ್ಗ ಸಿಗಬೇಕಾದ್ರೆ ಸಾಮಾನ್ಯನಾ? ನಾವು ಕೂಡ ಕಷ್ಟಪಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಪಾತಾಳಕ್ಕೆ ಹೋಗಿ ಆತನ ಅಲ್ಲಿರ್ತಕ್ಕಂಥ ಜನರಿಗೆ, ಕಾದುಕೊಂಡಿರುವಂತವರಿಗೆ ಸುವಾರ್ತೆಯನ್ನ ಸಾರಿ ಅವ್ರನ್ನ ಕರೆದುಕೊಂಡು ಮೇಲಕ್ಕೆ ಹೋದ ಪ್ರಿಯರೇ. ಹಲ್ಲೆಲೂಯಾ, 40 ದಿವಸಗಳ ಕಾಲ ಭೂಲೋಕದಲ್ಲಿ ಇದ್ದು ಯಾವ ರೀತಿಯಾಗಿ ನೀವು ನಡೆಯಬೇಕು, ಯಾವ ರೀತಿಯಾಗಿ ನೀವು ಜೀವಿಸಬೇಕು ಎಂಬುದಾಗಿ ಆತ ತಿಳಿಸಿ ಹೇಳಿ ಮತ್ತೆ ಹೇಳ್ತಾ ಇದ್ದಾನೆ, ಭೂಲೋಕದ ಕಟ್ಟ ಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಎಲ್ಲೋ ಇರ್ತಕ್ಕಂಥ ದೇಶ,
ಎಲ್ಲೋ ಇರ್ತಕ್ಕಂಥ ಬೆತ್ಲೆಹೇಮ್, ಎಲ್ಲೋ ಇರ್ತಕ್ಕಂಥ ನಜರೇತ್ ಇವತ್ತು ನಾವು ನೆನಪು ಮಾಡಿಕೊಳ್ತಾ ಇದೀವಿ ಅನ್ನೋದು ದೇವರ ಕಾರ್ಯ ಹೊರತಾಗಿ ಮತ್ತೊಂದು ಅಲ್ವೇ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬರನ್ನ ಆರಿಸಿಕೊಂಡ ದೇವರು, ಆ ಒಬ್ಬರ ಮೂಲಕವಾಗಿ ಅನೇಕರು, ಆ ಅನೇಕರ ಮೂಲಕವಾಗಿ ಇವತ್ತು ಭೂಲೋಕವೆಲ್ಲ ತುಂಬಿಕೊಂಡಿದೆ ಸೃಷ್ಟಿಕರ್ತನನ್ನ ಆರಾಧನೆ ಮಾಡುವಂತಹ ಜನಾಂಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಒಂದು ವೇಳೆ ನೀವು ಯೇಸು ಸ್ವಾಮಿ ನಂಬಿದ್ರೆ ಆ ಕುಲದವ್ರು ಈ ಕುಲದವ್ರು ಅಂತೇಳಿ ನಿಮ್ಗೆ ಅಂತಾರೇನೋ. ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿ ನಂಬಿದವರಾದ ಕಾರಣಕ್ಕಾಗಿ ನಾವು ದೇವರ ಮಕ್ಕಳು ಎನ್ನುವಂತ ಕುಲಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಮಕ್ಕಳು ನಾವು. ಹಲ್ಲೆಲೂಯಾ. ಭಕ್ತರಲ್ಲ. ಯಾರು ನಾವು? ಸೃಷ್ಟಿಕರ್ತನಾದಂಥ ದೇವರ ಮಕ್ಕಳಾಗಿದ್ದೇವೆ. ಅದ್ರ ಸಲುವಾಗಿ ನಮಗೆ ಬಾಧ್ಯತೆ ಇದೆ, ನಮಗೆ ಅಧಿಕಾರ ಇದೆ. ನಮಗೆಲ್ಲವನ್ನ ದೇವರು ಏನ್ ಮಾಡಿದ್ದಾನೆ? ನಮ್ಮ ಕೈಯಲ್ಲಿ ಒದಗಿಸಿ ಕೊಟ್ಟಿದ್ದಾನೆ. ದೊರೆತನ ಮಾಡುವುದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ ಪ್ರಿಯರೇ. ಆ ವಾಕ್ಯ ಹೇಳ್ತಾ ಇದೆ, ಆತನು ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ. ಎಲ್ಲರೂ ಫೇಲ್ ಆದ್ರು. 500 ಜನರು ಸತ್ಪುರುಷರು ಎಂಬುದಾಗಿ ಕರೆಸಿಕೊಂಡಂಥವರು ಎಲ್ಲರೂ ಆಯ್ತು ನಾನು ಬರ್ತೀನಿ ನೀನು ಬರ್ತೀನಿ ಅಂದರು. ಯಾರನ್ನು ಕೂಡ ಪಾತಾಳ ಬರುವುದಕ್ಕೆ ಬಿಡಲಿಲ್ಲ. ಯಾಕಂದ್ರೆ ಅವ್ರು ಯಾರು ಕೂಡ ಶಕ್ತಿವಂತರು ಆಗಿರಲಿಲ್ಲ, ಅವ್ರು ಯಾರು ಕೂಡ ದೇವರುಗಳು ಆಗಿರಲಿಲ್ಲ, ಅವ್ರು ಯಾರು ಕೂಡ ತಾವು ಹೇಳಿದ ರೀತಿಯಲ್ಲಿ ನಡೆಯಲಿಲ್ಲ. ಯೇಸುವಿನ ನಡತೆಯಲ್ಲಿ ಪಾಪ ಇಲ್ಲ, ನುಡಿಯಲ್ಲಿ ಪಾಪ ಇಲ್ಲ, ಆತನು ಹೋದಂತ ಸ್ಥಳಗಳಲ್ಲಿ ಪಾಪವಿಲ್ಲದ ಹಾಗೆ ಆತನು ಜೀವಿಸಿದ ಪ್ರಿಯರು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಅನೇಕ ಶೋಧನೆಗಳಿಗೆ ಒಳಗಾದರೂ ಕೂಡ ಪಾಪ ಮಾತ್ರ ಮಾಡಲಿಲ್ಲ. ಕಾರಣ ಒಂದೇ, ಆತನು ಎಲ್ಲದಕ್ಕೂ ಕೂಡ ಒಳಗಾಗಿ ವಿಧೇಯತೆಯನ್ನು ತೋರಿಸಿದಂತ ಆತನು ಆಗಿದ್ದ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕೊನೆಯ ವಚನ 15-16 ವಚನ ಓದ್ರಿ. ಯಾಕಂದ್ರೆ ನಮಗಿರುವ ಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಲ್ಲೆಲೂಯಾ. ಪಾಪ ಮಾತ್ರ ಮಾಡಲಿಲ್ಲ. ಕಾರಣ ಒಂದೇ, ಆತನು ಈಸ್ ಇನ್ ಸ್ಪಿರಿಟ್. ಹಲ್ಲೆಲೂಯಾ. ಆತನು ಆತ್ಮದಲ್ಲಿ ಬಲ ಹೊಂದಿದವನು ಆಗಿದ್ದ. ಶಾರೀರಿಕವಾಗಿ ನಿರ್ಬಲಾವಸ್ಥೆಯಲ್ಲಿ ಈ ಲೋಕಕ್ಕೆ ಬಂದಾಗಲೂ ಕೂಡ ಆತನು ತಪ್ಪಿ ನಡೆಯಲಿಲ್ಲ. ಎಲ್ಲಾ ಶೋಧನೆಗಳು ಆತನಿಗೆ ಬಂದವು, ಆದರೂ ಕೂಡ ಆ ಶೋಧನೆಗೆ ಆತನು ಒಳಗಾಗಿ ಜೀವಿಸಲಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಯೇಸು, ಯಾವ ಯೇಸು? ಸತ್ತವರೊಳಗಡೆಯಿಂದ ಎದ್ದು ಬಂದಿರುವಂತ ಯೇಸು, ನಿನ್ನನ್ನ ಬದುಕಿಸಲು ಶಕ್ತನಾಗಿರುವಂತ ಯೇಸು. ಹಲ್ಲೆಲೂಯಾ. ಇವತ್ತು ದೇವರನ್ನ ಅನೇಕರು ಯಾವುದೋ ಒಂದು ಕಾರಣಗಳಿಗೋಸ್ಕರವಾಗಿ ನಂಬ್ತಾ ಇದ್ದಾರೆ. ಇಲ್ಲರಿ ನಮಗೆ ಕಷ್ಟ ಇದೆ, ಬಾಧೆ ಇದೆ, ಮಕ್ಕಳಾಗಿಲ್ಲ, ಅದಾಗಿಲ್ಲ, ಆ ಕಾರ್ಯ ನಡೀತಾ ಇಲ್ಲ, ಅದ್ರ ಸಲುವಾಗಿ ನಾವು ಯೇಸುವಿನ ಬಳಿಗೆ ಬಂದಿದ್ದೀವಿ ಅಂತೇಳಿ ನಂಬುವಂಥವರಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಮೂಲಕವಾಗಿಯೇ ಆಗಲಿ ನೀವು ನಂಬಿದ ಮೇಲೆ ಸ್ಥಿರವಾದ ನಡತೆ ವಿಶ್ವಾಸವನ್ನು ಇಟ್ಟುಕೊಂಡು ಆತನು ಬರುವವರೆಗೆ ನೀವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಹೇಳಿದ್ದಾನೆ ಯಾವ ರೀತಿಯಾಗಿ ಯೇಸು ಆಕಾಶದ ಒಳಗಡೆ ಹೋದನು, ಅದೇ ರೀತಿಯಾಗಿ ಯೇಸು ಕೂಡ ಆಕಾಶದ ಒಳಗಡೆಯಿಂದ ಮತ್ತೆ ಬರಲಿಕ್ಕಿದ್ದಾನೆ, ಮೇಘದಲ್ಲಿ ಪ್ರತ್ಯಕ್ಷನಾಗಲಿಕ್ಕಿದ್ದಾನೆ. ಆ ಪ್ರತ್ಯಕ್ಷನಾಗುವಂತ ಸಮಯದಲ್ಲಿ ಆತನಿಗಾಗಿ ಕಾದುಕೊಂಡವರು ಏನ್ ಮಾಡ್ತಾರೆ? ಆತನನ್ನ ಎದುರುಗೊಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನ ಭಾಷೆ ಯಾವುದೇ ಆಗಿರಲಿ, ನಿನ್ನ ಮನೆತನ ಯಾವುದೇ ಆಗಿರಲಿ, ನೀನು ಎಂತಹ ವ್ಯಕ್ತಿ ಆದರೂ ಆಗಿರಲಿ, ಆದರೆ ಯೇಸು ನಿನ್ನನ್ನು ಏನು ಮಾಡ್ತಾನೆ? ಕ್ಷಮಿಸ್ತಾನೆ, ಪ್ರೀತಿಸ್ತಾನೆ, ಆದರಿಸ್ತಾನೆ, ನಿನಗೆ ಬಿಡುಗಡೆಯನ್ನ ಕೊಡುವ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ಪ್ರಿಯರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಯೇಸುವನ್ನ ನೀವು ಮರೆಯಬಾರದು. ಆತನು ನಿನಗೆ ಏನ್ ಮಾಡಿದ್ದಾನೆ? ನಿನಗೆ ಬರುವ ಶಿಕ್ಷೆಯನ್ನು ಆತನ ಶಿಲುಬೆಯಲ್ಲಿ ಒತ್ತುಕೊಂಡಿದ್ದಾನೆ. ನಿನಗೆ ಬರುವಂತ ಶ್ರಮೆಯನ್ನು ಆತನ ಶಿಲುಬೆಯಲ್ಲಿ ಅನುಭವಿಸಿದ್ದಾನೆ. ಆತನ ಸಿಂಹಾಸನದಲ್ಲಿದ್ದಾನ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5 ವರ್ಷ ಇರುತ್ತೆ CM, 2 ವರ್ಷ ನಂಗೆ ಬಿಟ್ಕೊಡು ಅಂತೇಳಿ ಆ ಪಕ್ಕದಲ್ಲಿ ತಮ್ಮ ಒಂದು ಸ್ಥಿತಿ ಅಕ್ಕಪಕ್ಕದ MLAಗಳು ಕೇಳಿದ್ರೆ ಬಿಟ್ಕೊಡ್ತಾನ? ಹಲ್ಲೆಲೂಯಾ. ದೇವರು ಏನಂತೆ? ಸಿಂಹಾಸನವನ್ನು ಬಿಟ್ಟು ಇಳಿದು ಬಂದ. ಯಾರಿಗಾಗಿ ರೀ? ನಮಗೋಸ್ಕರವಾಗಿ. ಯಾಕೆ ಇಳಿದು ಬಂದ ಆತ? 33.5 ವರ್ಷಗಳ ಕಾಲ ಮನುಷ್ಯನಾಗಿ ಯಾಕೆ ಇದ್ದ? ಈ ಎಲ್ಲ ಪಾಡುಗಳನ್ನು ಯಾಕೆ ಆತ ಪಟ್ಟ? ನಾವು ಯಾರು ಕೂಡ ನರಕಕ್ಕೆ ಹೋಗಬಾರ್ದು ಅಂತೇಳಿ, ನಾವ್ಯಾರು ಕೂಡ ಆ ಸ್ವರ್ಗವನ್ನ ಬಿಟ್ಟು ನಡಿಬಾರ್ದು ಅಂತೇಳಿ, ಆ ಸ್ವರ್ಗದಲ್ಲಿ ನಾವು ಸ್ಥಾನವನ್ನ ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ಆ ಎಷ್ಟೆಲ್ಲ ಪಾಡನ್ನ ಪಟ್ರೆ ಇವತ್ತು ಆತನಿಗೆ ಅನೇಕರು ಏನ್ ಮಾಡ್ತಾ ಇದ್ದಾರೆ? ವಿಧೇಯತೆಯನ್ನ ತೋರಿಸ್ತಾ ಇಲ್ಲ. ಹಲ್ಲೆಲೂಯಾ. ಕಾರಣ ಒಂದೇ, ಅವರು ಹೃದಯ ಏನಾಗಿದೆ?
ಬಂಡ್ ಆಗಿದೆ. ಮೊಂಡುತನಕ್ಕೆ ಅವರು ಬಿದ್ದಿದ್ದಾರೆ. ಸೃಷ್ಟಿಕರ್ತನನ್ನ ಸ್ಮರಿಸಲಾರದಂಥ ಸ್ಥಿತಿ ಗತಿಗಳು ಅವರಲ್ಲಿ ಇದ್ದಾವೆ. ಕೆಲವೊಬ್ಬರಿಗೆ ಅವರ ಹಣವೇ ದೇವರಾಗಿರುತ್ತೆ. ಕೆಲವೊಬ್ಬರಿಗೆ ನನ್ನ ಕುಲ ದೊಡ್ಡದು, ಆ ಕುಲ ದೊಡ್ಡದು, ಎಲ್ಲ ಕುಲದವರು ಮಣ್ಣಿನೊಳಗೆ ಹೋಗೋದು, ಬೆಂಕಿಯಿಂದನೇ ಸುಡಲ್ಪಡೋದು. ಯಾರಾದ್ರೂ ಇರ್ತಾರ ನನ್ನ ಕುಲ ದೊಡ್ಡದಂಬರು? ಯಾರನ್ನಾದ್ರೂ ಉಳಿಸುತ್ತಾ? ಜೀವ ಆಯುಷ್ಯ ಮುಗಿದು ಹೋದ ಮೇಲೆ ಎಲ್ಲರೂ ಕೂಡ ಹೋಗಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪ್ರಿಯರೇ, ಹೇಳುವಂಥದ್ದು ಒಂದು, ಎಲ್ಲ ಮನುಷ್ಯರು ಒಂದೇ. ಎಲ್ಲ ಮನುಷ್ಯರಿಗೂ ದೇವರು ಒಬ್ಬಾತನೇ. ಎಲ್ಲ ಜನಾಂಗಗಳನ್ನ ಉಂಟು ಮಾಡಿದಂಥ ದೇವರು ಒಬ್ಬಾತನೇ. ನಿನಗೆ ಆರಾಮಿಲ್ಲ, ನಿನಗೆ ಬ್ಲಡ್ ಏರಿಸ್ಬೇಕಂತಂದ್ರೆ ನಿಮ್ದು ಆಕಳದ ಬ್ಲಡ್, ಎಮ್ಮೆ ಬ್ಲಡ್ ಏರಿಸಿದ್ರೆ ನೀನು ಹಾಕ್ತೀಯ? ಸತ್ತೋತಿ. ಅದೇ ಒಂದು ವೇಳೆ ನಿಮ್ಮ ದೇಶದಲ್ಲಿ ಯಾರು ಸಿಗಲಿಲ್ಲಪ್ಪ ಬ್ಲಡ್, ಚೀನಾದವನ್ನೇ ಆಗಿರಲಿ, ಯಾಕೆ ನಮ್ಮ ಪಕ್ಕ ದೇಶದವನಾಗಿರುವಂಥ ಪಾಕಿಸ್ತಾನದವನ್ನೇ ಆಗಿರಲಿ, ಅಮೆರಿಕದವನ್ನೇ ಆಗಿರಲಿ, ಇನ್ನು ಯಾರದೇ ಆಗಿರಲಿ, ಬ್ಲಡ್ ಏರಿಸಿದ್ರೆ ನೀನು ಉಳಿತೀಯ. ಕಾರಣ ಏನ್ರಿ? ಅವನು ಮನುಷ್ಯ, ನೀನು ಮನುಷ್ಯ. ನಿನ್ನಲ್ಲಿರುವಂಥದ್ದು ರಕ್ತ, ಅವನಲ್ಲಿರುವಂಥದ್ದು ಕೂಡ ರಕ್ತ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಲ್ಲಾ ದೇಶಗಳಲ್ಲಿ ಇರ್ತಕ್ಕಂಥ ಭಾಷೆಗಳನ್ನು ಮಾತಾಡುವಂಥ ಎಲ್ಲಾ ಜನಾಂಗಗಳಿಗೂ ಆತನು ಏನಾಗಿದ್ದಾನಂತೆ? ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಂಬಿದವರಿಗೂ ಆತನೇ ದೇವರು, ನಂಬಲಾರದವರಿಗೂ ಆತನೇ ದೇವರು. ಆದರೆ ನಂಬಲಾರದವರಿಗೋಸ್ಕರವಾಗಿ ನಿತ್ಯ ನರಕ ಸಿದ್ಧವಾಗಿದೆ, ನಿತ್ಯ ದಂಡನೆ ಸಿದ್ಧವಾಗಿದೆ. ಅದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕಾಗಿಲ್ಲ, ಒಂದೇ ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ನೀನೇನು ನಿನ್ನ ತಲೆ ಕೂದಲುಗಳನ್ನ ನೀನು ಎಲ್ಲೆಲ್ಲಿ ಅರ್ಪಣೆ ಮಾಡಬೇಕಾಗಿಲ್ಲ, ಎಲ್ಲಿಗೋ ನಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿನ್ನ ಬಟ್ಟೆಗಳನ್ನ ಕೆಳಗಡೆ ಬಿಸಾಕಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ, ಯಾವುದು ಮಾಡಬೇಕಾಗಿಲ್ಲ. ನೀನೇನು ಮಾಡಬೇಕು? ನಿನ್ನ ದೇಹವನ್ನು ದಂಡಿಸಿಕೊಳ್ಬೇಕಾಗಿಲ್ಲ, ಉಪವಾಸ ಇರಬೇಕಾಗಿಲ್ಲ, ವನವಾಸ ವ್ರತಗಳನ್ನು ಮಾಡಬೇಕಾಗಿಲ್ಲ. ನೀನೇನು ಮಾಡಬೇಕು? ನಾನು ಪಾಪಿ, ದೇವರೇ ನನ್ನನ್ನು ಕ್ಷಮಿಸು ಅಂತೇಳಿ ಒಪ್ಪಿಕೊಂಡು ನೀನೇನು ಮಾಡಬೇಕು? ಆತನೇ ದೇವರು ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿ ನೀರಿನ ಮೂಲಕವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಮತ್ತೆ ನೀನೇನು ಮಾಡಬೇಕು? ಪ್ರತಿ ವಾರ ಪಂಕ್ತಿಯಲ್ಲಿ ಪಾಲ್ಗೊಂಡು ಆತನ ರೊಟ್ಟಿ ಮುರಿಯುವಂಥ ನಿಯಮದಲ್ಲಿ ಪಾಲ್ಗೊಂಡು ವಾಕ್ಯವನ್ನು ಕೇಳಿದರೆ ಸಾಕು. ಇದೇನಾದರೂ ಕಠಿಣ ಅಂತೇಳಿ ಅನ್ಸುತ್ತಾ? ಕಠಿಣವಾದವುಗಳನ್ನು ಮನುಷ್ಯರು ಮಾಡೋದಕ್ಕೆ ಇಷ್ಟಪಡ್ತಾರೆ, ಸುಲಭವಾಗಿರುವಂಥದ್ದನ್ನು ಬಿಟ್ಟು ಬಿಡ್ತಾರೆ. ಕಠಿಣ, ಅಷ್ಟಣ ಖರ್ಚಾಗಲಿ ಇಷ್ಟಣ ಖರ್ಚಾಗುತ್ತೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ರಕ್ಷಣೆ ಎನ್ನುವಂಥದ್ದು ನಿಮಗೆ ಉಚಿತ. ಹಲ್ಲೆಲೂಯಾ. ರಕ್ಷಣೆ ಎನ್ನುವಂಥದ್ದು ಏನಾಗಿದೆ? ಉಚಿತವಾಗಿದೆ. ಆ ಉಚಿತವಾದ ರಕ್ಷಣೆಯನ್ನ ಅಲ್ಲಗಳಿತಾರೆ. ಹಲ್ಲೆಲೂಯಾ. ಫ್ರೀಯಾಗಿ ಬಂದಿರುತ್ತೆ. ಸಾಮಾನಾಗಿರಲಿ, ಹಣ ಆಗಿರಲಿ, ಎಲ್ಲದನ್ನು ತಗೊತಾರೆ. ಆದರೆ ದೇವರು ಫ್ರೀಯಾಗಿ ಏನು ಕೊಟ್ಟಿದ್ದಾನ್ರಿ? ಪರಲೋಕ ಕೊಟ್ಟಿದ್ದೀನಪ್ಪ, ನಿಮಗೆ ಬರಬೇಕಾದದ್ದೆಲ್ಲ ನಾವು ಹೊತ್ಕೊಂಡಿದ್ದೀನಿ ಅಂತಂದರೆ ಫ್ರೀ ಆಗಿರುವಂಥದ್ದನ್ನು ಜನರು ಏನು ಮಾಡ್ತಾ ಇಲ್ಲ? ತೆಗೆದುಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಅವರಿಗೆ ಫ್ರೀ ಆಗಿರುವಂಥದ್ದು ಬೇಕಾಗಿಲ್ಲ, ತಮ್ಮಿಂದ ಖರ್ಚಾಗುವಂಥದ್ದು ಅವರಿಗೆ ಬೇಕು, ತಾವು ಏನೆಲ್ಲ ಮಾಡುವಂಥದ್ದು ಅವರಿಗೆ ಬೇಕು. ದೇಹ ದಂಡನೆಯೇ ಅವರಿಗೆ ಮುಖ್ಯ ಎಂಬುದಾಗಿ ಅವರು ಅಂದುಕೊಳ್ತಾರೆ. ಪ್ರಿಯರೇ, ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಯೇಸು ಯಾವ ರೀತಿಯಾಗಿ ಪರಲೋಕಕ್ಕೆ ಹೋಗಿದ್ದಾನೋ ಆತನು ಬರ್ತಾನೆ. ಏನು ಮಾಡ್ತಾನೆ? ಆತ ಬರ್ತಾನೆ. ಎಲ್ಲಿ ಬರ್ತಾನೆ? ಮೇಘದಲ್ಲಿ ಬರ್ತಾನೆ. ಹಲ್ಲೆಲೂಯಾ. ಮೇಘದಲ್ಲಿ ಬಂದಂಥ ಸಮಯದಲ್ಲಿ ಆತನಿಗಾಗಿ ಸಿದ್ಧರಾದಂಥವ್ರು ಯಾರಿದ್ದಾರೋ ಅವ್ರನ್ನ ಏನು ಮಾಡ್ತಾನೆ? ಆತ ಆಕರ್ಷಣೆ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಆಯಸ್ಕಾಂತ ತೆಗೆದುಕೊಂಡು ಹಿಂಗೆ ಭೂಮಿಗೆ ಹೋಗಿದ್ರೆ ಅದು ಹಂಗೆ ಹೆಂಗೆ ನಿಮ್ಮ ಕೈಯಲ್ಲಿ ನೀಟಾಗಿ ತಂಗೆ ಇರುತ್ತಾ? ಏನಾಗಿರುತ್ತೆ? ಕಬ್ಬಿಣದ ಅದುರುಗಳು ಅದಕ್ಕೆ ಅಂಟುಕೊಂಡಿರ್ತಾರೆ. ಅದರಂಗೆ ಯೇಸು ಸ್ವಾಮಿ ಮೇಘದಲ್ಲಿ ಪ್ರತ್ಯಕ್ಷನಾದಂಥ ಸಮಯದಲ್ಲಿ ಯಾರು ಭಕ್ತಿಯನ್ನು ಮಾಡಿದಾರೋ, ಯಾರು ಆತನ ಮಕ್ಕಳಾಗಿ ಜೀವಿಸಿದ್ದಾರೋ ಅವರೆಲ್ಲರೂ ಕೂಡ ಆತನಿಗೆ ಆಯಸ್ಕಾಂತದೋಪಾದಿಯಲ್ಲಿ ಸಡನ್ ಆಗಿ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ಏನು ಮಾಡ್ತಾರಂತ್ರಿ? ಆ ಮಹಿಮೆ ಮೇಘವನ್ನ ಪ್ರವೇಶ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ಸುವಾರ್ತೆ. ಏನು ಸುವಾರ್ತೆ? ನಾವು ಯೇಸಪ್ಪನ ಯಾಕೆ ನಂಬಿದ್ದೀವಿ? ಪರಲೋಕ ನಮಗೆ ಬೇಕು. ಅಲ್ಲಿ ನಮಗೆ ಪರಲೋಕ ಬೇಕಂದ್ರೆ ದೇವರೊಂದು ನಿಯಮ ಇಟ್ಟಿದ್ದಾನೆ. ಆ ನಿಯಮಕ್ಕೆ ನಾವು ಒಳಗಾಗಿ ಇರಬೇಕು. ಹಲ್ಲೆಲೂಯಾ. ಆತನ ಮಾತುಗಳನ್ನು ನಾವು ಕೇಳುವವರಾಗಿ ಇರಬೇಕು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಈ ಭೂಮಿಯಲ್ಲಿಯೇ ನಾವು ರಕ್ಷಣೆಯನ್ನ ಅನುಭವಿಸಬೇಕು. ಈ ಭೂಮಿಯಲ್ಲಿಯೇ. ಕೊನೆಯದಾಗಿ 66ನೇ ಅಧ್ಯಾಯ ಏಷ್ಯನ ಪ್ರವಾದನೆ ಗ್ರಂಥ 1ನೇ ವಚನ ಕೊನೆಯದಾಗಿ ಓದ್ಬಿಡ್ರಿ. ಯೆಹೋವನು ಈಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನ ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ
ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ಈ ಭೂಮಿಯಲ್ಲಿ ನೀನು ಹುಡುಕಬೇಕು. ಹಲ್ಲೆಲೂಯಾ. ಪಾದ, ಯಾರ ಪಾದ ಅದು? ಸೃಷ್ಟಿಕರ್ತನಾದ ದೇವರ ಪಾದ. ಆತನಿಗೆ ಮನೆ ಕಟ್ಸೋಕ್ಕಾಗುತ್ತಾ? ಇದನ್ನ ಯಾಕೆ ಕಟ್ಕೊಂಡಿದ್ದೀವಿ ನಾವು? ನಾವು ಕೂತ್ಕೊಂಡು ಆರಾಧನೆ ಮಾಡೋದಕ್ಕಾಗಿ. ಇಲ್ಲಿ ದೇವ್ರಿಲ್ಲ. ಹಲ್ಲೆಲೂಯಾ. ಆದರೆ ದೇವ್ರು ಯಾವಾಗ ಬರ್ತಾನೆ? ನಾನು ನೀನು ಬಂದಾಗ, ಇಬ್ಬರು ಮೂವರು ಕೂಡಿ ಬರುವಾಗ. ಆಯ್ತು, ನಾವು ಹೋದ್ಮೇಲೆ ದೇವ್ರ ಸನ್ನಿಧಾನ ಮತ್ತೆ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ದೇವ್ರಿಗೆ ನಾವು ಏನಾದರೂ ಕಟ್ಸೋಕ್ಕಾಗುತ್ತಾ? ಆಕಾಶ ತಂದು, ಭೂಮಿ ಆತಂದು, ಸಾಗರ ಆತಂದು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಕೂಡ ಆತನವೇ. ಆತನಿಗೆ ನಾವು ಏನಾದರೂ ಕಟ್ಟಕ್ಕಾಗುತ್ತಾ? ಹಲ್ಲೆಲೂಯಾ. ಬಂಗಾರದ ಲೋಕದಲ್ಲಿ, ಬಂಗಾರದ ಸಿಂಹಾಸನದಲ್ಲಿ ಆತನು ಇದ್ದಾನೆ ಪ್ರಿಯರೇ. ಕೋಟಿ ಸೂರ್ಯಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿರುವಂಥ ದೇವರು ಆತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ದೇವರು ಎಂಥವ್ರನ್ನ ಕಟಾಕ್ಷಿಸ್ತಾನಂತೆ? ದೀನರಾದವರನ್ನ. ದೀನತೆ ಬಹಳ ಮುಖ್ಯ, ತಗ್ಗಿಸಿಕೊಳ್ಳುವಿಕೆ ಬಹಳ ಮುಖ್ಯ. ದೇವರ ಹತ್ರ ಬಹಳ ಭಯಪಟ್ಟು ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಮನಸ್ಸು ಮುರಿದಂಥವರು ಅಂಥವರನ್ನ, ಮತ್ತು ಆತನ ಮಾತಿಗೆ ಭಯಪಡುವಂಥವರು. ದೇವರ ಮಾತು ಇದು, ಮನುಷ್ಯರ ಮಾತು ಅಲ್ಲ. ದೇವರ ಮಾತಿಗೆ ನಾವು ಒಳಗಾಗಿರಬೇಕು, ವಿಧೇಯತೆಯನ್ನು ತೋರಿಸಬೇಕು, ದೇವರ ಮಾತಿಗೆ ಭಯಪಡುವವರು ಆಗಬೇಕು. ಪ್ರಿಯರು, ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ವಾಕ್ಯ ಹೇಳ್ತಾ ಇದೆ, ಆ ಯೇಸು ಮರಣವನ್ನ ಗೆದ್ದು ಬಂದಿದ್ದಾನೆ. ನಿನ್ನನ್ನು ಕೂಡ ಮರಣದಿಂದ ಪಾರು ಮಾಡುವ ದೇವರಾಗಿದ್ದಾನೆ. ನಿನಗೂ ಕೂಡ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾನೆ. ಆತನು ನಿನ್ನನ್ನು ಕೈ ಬಿಡುವ ದೇವರಲ್ಲ, ತೊರೆಯುವ ದೇವರಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 13:5 ನಾವು ನೋಡ್ತಾ ಇದ್ದೇವೆ, ಆತನು ಎಂದಿಗೂ ತನ್ನ ಮಕ್ಕಳನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ದೇವರನ್ನ ಒಂದು ವೇಳೆ ನೀನು ಮರೆತಿದ್ದೀಯೇನೋ, ನೀನು ಆರಾಧನೆ ಮಾಡುವ ದೇವರು ಯಾರೆಂಬುದಾಗಿ ತಿಳಿಯಲಾದ ಸ್ಥಿತಿಯಲ್ಲಿ ನೀನು ಬಂದಿದ್ದೀಯೇನೋ. ಆತನು ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ದೇವರು, ವೈದ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಮಾಡಿದ ದೇವರು, ಮನ ಮುಟ್ಟುವಂತೆ ಅನೇಕ ರೋಗಿಗಳನ್ನು ಸ್ವಸ್ಥತೆ ಮಾಡಿದಂಥ ದೇವರು, ವಿಸ್ಮಯ ಆಕರ್ಷಣೀಯವಾದಂಥ ಕಾರ್ಯಗಳನ್ನ, ಆಶ್ಚರ್ಯಕರವಾದಂಥ ಕಾರ್ಯಗಳನ್ನ ಈ ಮೃತ್ಯುಂಜಯ ಮಠದಲ್ಲಿ ಜರುಗಿಸಿದಂಥ ದೇವರು ಆತ ಸಾಮಾನ್ಯನಾದಂಥ ದೇವರಲ್ಲ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಆತನನ್ನು ನೆನಪು ಮಾಡಿಕೋ. ಇವತ್ತು ನೀನು ಕಣ್ಣೀರಿನಿಂದ, ಕಷ್ಟದಿಂದ, ಬಾಧೆಯಿಂದ, ನಷ್ಟದಿಂದ, ಯಾವೊಂದು ಬಾಧೆಯಿಂದ ನೀನು ಬಂದಿರಬಹುದು, ದೇವರು ವಾಕ್ಯ ಹೇಳ್ತಾ ಇದೆ, ಆತನನ್ನು ನೆನಪು ಮಾಡಿಕೊಂಡ್ರೆ ಆತನ ಸನ್ನಿಧಿಯಲ್ಲಿ ನೀನು ಹೋಗ್ಬೇಕು. ಅದಕ್ಕಾಗಿ ದೇವರು ನಿನ್ನ ಸಂಗಡ ಮಾತಾಡಿದ್ದಾನೆ ನೇರವಾಗಿ. ಒಂದ್ಸಲ ಜ್ಞಾಪಕ ಮಾಡಿಕೊ, ಈ ಲೋಕದಲ್ಲಿ ಕಷ್ಟ ಇದೆ, ನಷ್ಟ ಇದೆ, ದುಃಖ ಇದೆ, ಅವೆಲ್ಲ ಜಯಿಸುವುದಕ್ಕೆ ದೇವರು ನಿನಗೆ ಅವಶ್ಯವಾಗಿ ಬೇಕು. ಈ ಲೋಕ ಒಂದು ವೇಳೆ ಇದೆಲ್ಲ ಹೋಗುತ್ತಪ್ಪ, ನಾನು ಈ ಲೋಕ ಬಿಟ್ಟು ಹೋಗ್ಬೇಕಂತೇಳಿ ನೀನು ಒಂದು ವೇಳೆ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ, ಆದರೆ ಈ ಲೋಕದಿಂದ ಬಿಟ್ಟು ಹೋಗ್ಬೇಕಂತ ಶರೀರದಲ್ಲಿ ಸೋತು ಹೋಗಿ ಏನಾದರೂ ಅನಾಹುತ ಮಾಡಿಕೊಂಡ್ರೆ ನರಕವೇ ಗತಿ ಪ್ರಿಯರೇ. ಆದರೆ ನೀನು ಪ್ರಯಾಣ ಮಾಡುವಂಥದ್ದು ಶಾಶ್ವತವಾಗಿರ್ತಕ್ಕಂಥ ಲೋಕಕ್ಕೆ ಪ್ರಯಾಣಿಸಬೇಕು. ಅದಕ್ಕೋಸ್ಕರವಾಗಿ ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ಆತನ ಉಪದೇಶ ನಿನ್ನನ್ನು ಕೈ ಹಿಡಿದು ನಡೆಸ್ತಾ ಇದೆ. ಆತನ ಜ್ಞಾಪಕ ಮಾಡಿಕೊ. ಆತನು ನಿನ್ನ ಸಂಗಡ ನೇರವಾಗಿ ಮಾತಾಡಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡ್ರಿ, ದೇವರನ್ನ ಕೇಳಿಕೊಳ್ರಿ. ಎಷ್ಟೋ ದಿನಗಳಿಂದ ದೇವರ ವಾಕ್ಯವನ್ನು ನೀವು ಕೇಳಿಲ್ಲವೇನು, ಅಥವಾ ತಪ್ಪಾದ ಅರ್ಥವನ್ನು ಮಾಡಿಕೊಂಡಿದ್ದೀರೇನು? ಹೌದು ಪ್ರಿಯರೇ, ಆತ ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ದೇವರಾಗಿದ್ದಾರೆ. ಮರಣವನ್ನು ಗೆದ್ದ ದೇವರು ಅವರೊಬ್ಬರೇ ಪ್ರಿಯರೇ. ನರಮನುಷ್ಯನಾಗಿ ಬಂದಿರುವಂಥ ದೇವರು ಅವರೊಬ್ಬರೇ. ಆತನನ್ನು ನೀನು ಕಾಣಬೇಕಾದ್ರೆ ಆತನನ್ನು ನಂಬಬೇಕು. ಭೂಲೋಕದಲ್ಲಿ ನೀನು ಎಷ್ಟು ದೂರ ಆದರೂ ಇರು, ನಿನ್ನ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಶಕ್ತಿಯುಳ್ಳ ದೇವರು. ಯಾಕಂದರೆ ಭೂಮಿ ಆತನಿಗೆ ಪಾದಪೀಠ, ಆಕಾಶ ಆತನಿಗೆ ಸಿಂಹಾಸನ. ಪ್ರಿಯವಾದವರೇ, ಆತ ಕಾಲಿಟ್ಟರೆ ಭೂಮಿ ತುಂಬ ಆತನ ಕಾಲು ಕಾಣಿಸ್ತೇವೆ ಪ್ರಿಯರೇ. ಆತನ ಪಾದದಲ್ಲಿ ನಾವಿದ್ದೀವಿ ಪ್ರಿಯರೇ. ಆತನ ಸಂಗಡ ನಾವು ಮಾತಾಡಬೇಕಷ್ಟೇ. ನನ್ನ ಕಷ್ಟ, ನಿನ್ನ ದುಃಖ ಹೇಳ್ಕೋಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ದೀನತೆ ಉಳ್ಳವರಾಗಿರ್ಬೇಕು, ನಮ್ಮಲ್ಲಿರ್ತಕ್ಕಂಥ ಪಾಪ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾರೆ. ಒಂದು ವೇಳೆ ನೀನು ನೋವಿನಿಂದ ಬಂದಿದ್ದೀಯೇನೋ, ಇಲ್ಲಿ ಬಾಧೆಯಿಂದ ಬಂದಿದ್ದೀಯೇನೋ ನೀನು ಇಲ್ಲಿ, ಇವತ್ತು ದೇವರು ನಿನಗೆ ಬಿಡುಗಡೆಯನ್ನು ಕೊಡ್ತಾರೆ. ನಿನಗೆ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಯಾಕಂದ್ರೆ ಬಿಡುಗಡೆ ಕೊಡುವಂಥ ದೇವರು
ಆತನಾಗಿದ್ದಾನೆ ಪ್ರಿಯರೇ. ಆತನು ಮಾತಾಡೋದಕ್ಕೆ ನಿನ್ನನ್ನ ಇವತ್ತು ಈ ಸಮಯ ಆರಿಸಿಕೊಂಡಿದ್ದ ನಿನ್ನ ಸಂಗಡ ಮಾತಾಡೋದಕ್ಕಾಗಿ. ಈ ಸಮಯದಲ್ಲಿ ನೀನು ಮಾತಾಡ ದೇವರ ಸಂಗಡ. ದೇವರೇ, ನನ್ನನ್ನು ಈ ಲೋಕಕ್ಕೆ ನೀನು ಕಳಿಸಿಕೊಟ್ಟಿದ್ದಪ್ಪ, ಪುನಃ ನಾನು ನಿನ್ನ ಲೋಕಕ್ಕೆ ನಾನು ಬರಬೇಕು. ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ನರಕ ಯಾತನೆಗೆ ಹೋಗಬಾರದು ಎಂಬುದಾಗಿ, ಭಯಂಕರ ಉರಿಯುವ ಬೆಂಕಿಯಲ್ಲಿ ಅಲ್ಲಿ ಸಾವು ಇಲ್ಲದ ಗೋಳಾಟ, ಅದೇ ಅಂದ್ರೆ ದಿನನಿತ್ಯ ನೋವು ಅನುಭವಿಸುವಂತಹ ಒಂದು ಎರಡನೆಯ ಮರಣ ಪ್ರಿಯ. ಈ ಸಮಯದಲ್ಲಿ ಅದಕ್ಕೆ ತುತ್ತಾಗದಂತೆ ನಿತ್ಯ ರಾಜ್ಯಕ್ಕೆ ಹೋಗುವುದಕ್ಕಾಗಿ ದೇವರು ಈ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ್ದಾನೆ. ಯಾವುದೋ ನೋವಿನ ಸಲುವಾಗಿ ನೀನು ಇಲ್ಲಿಗೆ ಬಂದಿರಬಹುದು, ಬಾಧೆ ಸಲುವಾಗಿ ಬಂದಿರಬಹುದು. ಆ ನೋವು ಬಾಧೆಗಳಿಂದ ಅಲ್ಲ, ನಿತ್ಯ ಜೀವ ಕೊಡುವುದಕ್ಕಾಗಿ ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ಎಷ್ಟೋ ದಿನಗಳಿಂದ ನಿನಗೆ ಪೀಡಿಸುವಂತ ಪೀಡಕಾತ್ಮ ಇರಬಹುದು, ನೋವಿನ ಆತ್ಮ ಇರಬಹುದು, ದುರಾತ್ಮ ಇರಬಹುದು, ದೆವ್ವದ ಆತ್ಮ ಇರಬಹುದು. ಇವತ್ತು ನಿನಗೆ ಬಿಡುಗಡೆ ಕೊಡುವುದಕ್ಕಾಗಿ ದೇವರು ಬಂದಿದ್ದಾರೆ. ಇವತ್ತು ದೇವರು ನಿನ್ನ ಕಷ್ಟ ಎಲ್ಲ ನೋಡ್ತಾ ಇದ್ದಾರೆ. ಹೆದರಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಿನಗೆ ಆರೋಗ್ಯವನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೆ. ಬಂಧು ಬಳಗ ಎಲ್ಲರೂ ದೂರ ಆಗಿದ್ದಾರ, ಕುಟುಂಬವನ್ನು ಕಳ್ಕೊಂಡಿದೀಯಾ, ಗತಿ ಯಾರು ಇಲ್ಲವೆಂದು ಚಿಂತಿಸ್ತಾ ಇದ್ದೀಯಾ? ದೇವರು ನಿನಗೆ ಚ್ಯುತಿಯಾಗಿದ್ದು ನಡೆಸುವುದಕ್ಕಾಗಿ ಬಂದಿದ್ದಾರೆ. ಜೀವನದಲ್ಲಿ ಹಂತ ಹಂತವಾಗಿ ಸೋಲು ಕಾಣ್ತಾ ಇದೆಯಾ? ಆ ದೇವರು ನಿನಗೆ ಜಯ ಕೊಡುವುದಕ್ಕಾಗಿ ಬಂದಿದ್ದಾರೆ. ಎಷ್ಟು ಅಲೆದಾಡಿದ್ರು ಎಲ್ಲಿ ಹೋದ್ರೂ ಸಮಾಧಾನ ಇಲ್ಲದಂತ ಸ್ಥಿತಿಯಲ್ಲಿ ನೀನಿದ್ದೀಯಾ? ಇವತ್ತು ದೇವರು ನಿನಗೆ ಸಮಾಧಾನ ಕೊಡಲು ನಿಂತಿದ್ದಾರೆ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯಾರು ಕೂಡ ಬಾಯಿ ಮುಚ್ಕೋಬೇಡ್ರಿ. ನಿಮ್ ಕಷ್ಟ ದುಃಖ ಹೇಳ್ಕೊಡ್ರಿ, ಕಣ್ಣು ಮುಚ್ಚಿರಿ. ಯಾರು ಕಣ್ಣು ತೆಗೆದು ನೋಡಬಾರ್ದು. ದಯಮಾಡಿ ಕಣ್ಣು ತೆಗೆದು ನೋಡಬೇಡಿ. ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿದರೆ ಯಾರು ಕಾಣಲ್ಲ, ಕಣ್ಣು ತೆಗೆದರೆ ಮುಂದಿದ್ದವರು ಕಾಣ್ತಾರೆ ಪ್ರಿಯರೇ. ಕಣ್ಣು ಮುಚ್ಚಿದರೆ ದೇವರು ನಿಮಗೆ ಕಾಣ್ತಾರೆ. ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ಸ್ತುತಿಸು ನೀ ಸ್ತುತಿಸು ಯೇಸಪ್ಪನ, ನೀನೇ ಸ್ತುತಿಸು 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 ಯೇಸಪ್ಪನ, ನೀನೇ ಸ್ತುತಿಸು.
ನಿನಗಿರುವಾಗ ಎಂದಿಗೂ ಜಯ ಕೊಡುವನು. ಯೆಹೋವಾ ನಿನಗೆ ನಿನಗಿರುವಾಗ ಎಂದಿಗೂ ಜಯ ಕೊಡುವನು. ಕದಲದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯಾ? ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯಾ? ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನದಿ ನಿನ್ನ ನಡೆಸುವ. ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನದಿ ನಿನ್ನ ನಡೆಸುವ. ನನ್ನ ಮನವೇ, ನನ್ನ ಮನವೇ, ಸಮಾಧಾನ ಕೊಟ್ಟಂತ ದೇವರೇ, ಅಪ್ಪ ರೋಗವನ್ನು ಗುಣಪಡಿಸಿದ ದೇವರೇ, ಬಿಡುಗಡೆಯನ್ನು ಕೊಟ್ಟಂತ ದೇವರೇ, ನಮಗೆ ಆಶ್ರಯವಾಗಿ ನಿಂತಂತ ದೇವರೇ, ನಮ್ಮ ಜೊತೆಗೆ ಇರಲು ಇಷ್ಟಪಟ್ಟ ದೇವರೇ, ಕಣ್ಣೀರನ್ನು ಒರೆಸಿದ ದೇವರೇ, ಬಿಡುಗಡೆಯನ್ನು ಉಂಟು ಮಾಡಿದ ದೇವರೇ, ಅನ್ಯೋನ್ಯತೆಯನ್ನು ಕೊಟ್ಟ ದೇವರೇ, ನಿನ್ನ ಪ್ರೀತಿ ರಸವನ್ನು ತುಂಬಿದ ದೇವರೇ, ವಾಕ್ಯದ ಸಾರವನ್ನು ತುಂಬಿಸಿದ ದೇವರೇ, ಸ್ತೋತ್ರಗಳಯ್ಯ, ಸ್ತೋತ್ರಗಳಯ್ಯ, ವಂದನೆಗಳು, ನಮಸ್ಕಾರಗಳು, ಪ್ರಣತಿಗಳು ದೇವ. ಅಪ್ಪ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿರುವ ಇವರೆಲ್ಲರಲ್ಲಿ ಕರ್ತನೇ, ನೀನು ನಿನ್ನ ವಾಕ್ಯವನ್ನು ಮುದ್ರಿಸಯ್ಯ, ಮುದ್ರಿಸಯ್ಯ. ಈ ವಾಕ್ಯವು ಮರೆಯಲಾರದಂತೆ ಮಾಡು, ಈ ಸನ್ನಿವೇಶ ಮರೆಯಲಾರದಂತೆ ಮಾಡು. ನಿನ್ನ ಒಂದು ದರ್ಶನ ಇವರಿಗೆ ಕೊಡು, ನಿನ್ನ ಪ್ರಸನ್ನ ಇವರನ್ನು ಆವರಿಸಲಿ, ನಿನ್ನ ಶಕ್ತಿ ಇವರನ್ನು ಆವರಿಸಲಿ, ಪರಿಶುದ್ಧಾತ್ಮ ಶಕ್ತಿ ಆವರಿಸಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಆವರಿಸಲಿ. ಸಂಪೂರ್ಣವಾಗಿ, ಸಂಪೂರ್ಣವಾಗಿ
ಸಂಪೂರ್ಣವಾಗಿ ನಿನ್ನ ಒಂದು ಚೈತನ್ಯ ತುಂಬಿಸು, ಬಲವನ್ನು ತುಂಬಿಸು. ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಸಮಯವನ್ನು ಕಾಣದೆ ಎಷ್ಟೋ ಜನರು ಗತಿಸಿ ಹೋಗಿದ್ದಾರೆ. ನಮಗಾದರೂ ನಿನ್ನ ಧ್ಯಾನ ಮಾಡುವ ಭಾಗ್ಯ, ಜೀವಿತ ಸಂಖ್ಯೆ ಎಣಿಸಿದಕ್ಕಾಗಿ ಸ್ತೋತ್ರ. ನಿನ್ನನ್ನು ಕಂಡುಕೊಳ್ಳುವಂಥ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ನಡೆಸಿದಕ್ಕಾಗಿ ಸ್ತೋತ್ರ. ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ನಿಮಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮಾತ್ಮ.